ಹೈದರಾಬಾದ್ ಇಂದ ರುಚಿ ಹುಡ್ಕೊಂಡು ಬೆಂಗಳೂರಿಗೆ ಬಂದಿದ್ದೀನಿ ಅಂದ್ರೆ ಅದ್ರ ರುಚಿ ಹೇಗಿರುತ್ತೆ ನೋಡಿ. ಕೇಕ್ಸ್ ಎಷ್ಟು ಫ್ರೆಶ್ ಅಂತಂದ್ರೆ ಫ್ರೂಟ್ಸ್ ಎಷ್ಟು ಫ್ರೆಶ್ ಆಗಿರುತ್ತೋ ಅಷ್ಟೇ ಫ್ರೆಶ್ ಆಗಿ ಕೇಕ್ಸ್ ಇರುತ್ತೆ. ದುಬೈ ಚಾಕ್ಲೇಟ್ ಅಂತ ಇಟ್ಟಿದ್ದೀರಾ ಸರ್? ವೈರಲ್ ಕುನಾಫಾ ದುಬೈ ಚಾಕ್ಲೇಟ್ ಹಬೀಬಿ. ಈಗ ಜಸ್ಟ್ ಬಂದು 10 ನಿಮಿಷದಲ್ಲಿ ಯಾರೋ ಬಂದು ಹತ್ತಂತ ಒಂದು 4 ಐಟಮ್ ನ ತಗೊಂಡು ಖಾಲಿ ಮಾಡ್ಕೊಂಡು ಅಷ್ಟು ಫಾಸ್ಟ್ ಮೂವಿಂಗ್. ವರ್ಲ್ಡ್ ವೈಡ್ 28th ರ್ಯಾಂಕ್ ವರ್ಲ್ಡ್ ವೈಡ್. ಗುಡ್. ಒಳ್ಳೆ ಟೀ ಇಟ್ಕೊಂಡು ಈ ಒಸ್ಮಾನಿಯಾ ಬಿಸ್ಕೆಟ್ ನ ಇಟ್ಕೊಂಡು ತಿಂದ್ರೆ ಬೆಸ್ಟ್. 6 ಬಿಸ್ಕೆಟ್ ಬೇರೆ ಬೇರೆ ಬಿಸ್ಕೆಟ್ಸ್. ಸೊ ಎಲ್ಲಾ ವೆರೈಟಿ ಬಿಸ್ಕೆಟ್ಸ್ ಪ್ಯಾಕ್ ಮಾಡಿ ರೆಡಿ ಗಿಫ್ಟ್ ಆಗಿ ರೆಡಿ ಮಾಡಿ ಇಟ್ಟಿರ್ತಾರೆ. ಬಾಕ್ಸ್ ಅಲ್ಲಿ ಇಷ್ಟಿಷ್ಟದ ಕಡ್ಡಿ ತರ ಬಿಸ್ಕೆಟ್ ಗಳಿರೋದು. ನಮ್ಮ ಕರಾಚಿ ಬೇಕರಿಯಲ್ಲಿ ಒಂದು ಬ್ಯೂಟಿಫುಲ್ ಆಗಿ ಪ್ಯಾಕ್ ಆಗಿರುವಂತ ಒಂದು ಬಿಸ್ಕೆಟ್ ನೋಡಿದೆ. ಈ ಬಿಸ್ಕೆಟ್ ಹೆಸರು ದಮ್ ಕೆ ರೋಟೆ. ಬಿಸ್ಕೆಟ್ಸ್ ಅಂದ್ರೆ ಮೈದಾ ಅಥವಾ ಗೋಧಿಯಿಂದ ಮಾಡಿರ್ತಾರೆ. ಅದು ಅಲರ್ಜಿ ಇರೋರ್ಗೂ ಕೂಡ ಒಂದು ಹೊಸ ಬಿಸ್ಕೆಟ್ ಇದೆ. ಇಲ್ಲಿರೋದಿದೆಯಲ್ಲ, ಇದನ್ನ ನೀವು ಸೆಲೆಕ್ಟ್ ಮಾಡಿದ್ರೆ ಏನೂ ತೊಂದರೆ ಆಗೋದಿಲ್ಲ. ಬಿಕಾಸ್ ಎಲ್ಲ ಮಿಲ್ಲೆಟ್ಸ್, ತುಪ್ಪ, ಆಮೇಲೆ ಡ್ರೈ ಫ್ರೂಟ್ಸ್ ಇದಿಷ್ಟೇ ಇರೋದು. ಅದೇ ಬಿಸ್ಕೆಟ್ ಮಾಡಿದ್ದಾರೆ ಅಷ್ಟೇ. ಇದೇನ್ ಸರ್ ಇದು? ರಾಯಲ್ ಡ್ರೈ ಫ್ರೂಟ್ ಕಲೆಕ್ಷನ್ ಅಂತ ಸ್ಟೀಲ್ ಬಾಕ್ಸ್ ಅಲ್ಲಿ ಪ್ಯಾಕ್ ಮಾಡಿದಿರ. ಏನ್ ಸರ್ ಈ ಚಾಕ್ಲೇಟ್? ಕಸ್ಟಮೈಸ್ಡ್ ಆಗಿ ಬ್ಯೂಟಿಫುಲ್ ಆಗಿ ಈ ತರ ನಿಮ್ಗೆ ಗಿಫ್ಟ್ ಪ್ಯಾಕ್ ಮಾಡ್ಕೊಡ್ತಾರೆ. ಜೀವನದಲ್ಲಿ ತಿಂದು ಸಾಯ್ಬೇಕು, ನೊಂದು ಸಾಯ್ಬಾರ್ದು. ತಿನ್ನಕ್ಕಂತಾನೆ ಪ್ರಪಂಚದಲ್ಲಿ ಕೆಲವೊಂದು ಜಾಗಗಳಿದಾವೆ. ಆ ಜಾಗಕ್ಕೆ ಹೋಗ್ಬೇಕು, ಚೆನ್ನಾಗಿ ತಿಂದು ಜೀವನಾನ ತೃಪ್ತಿ ಮಾಡ್ಕೋಬೇಕು ಅಂತ ಒಂದ್ ಜಾಗಕ್ಕೆ ಇವತ್ತು ನಾನು ಕರ್ಕೊಂಡ್ ಬಂದಿದ್ದೀನಿ. ಅದೇ ನಮ್ಮ ಬೆಂಗಳೂರಲ್ಲಿ ಇರುವಂತಹ ಕರಾಚಿ ಬೇಕರಿ. ಬನ್ನಿ, ಇವತ್ತು ಕರಾಚಿ ಬೇಕರಿ ಒಳಗೆ ಬಂದಿದ್ದೀವಿ. ಕರಾಚಿ ಬೇಕರಿಯ ಮ್ಯಾನೇಜರ್ ಸುಕುಮಾರ್ ಅವ್ರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಚಂದಿಲ್ ಅವರು. ನಮಸ್ತೆ ಸರ್. ಸರ್, ಕರಾಚಿ ಬೇಕರಿಗೆ ಬಂದಿದ್ದೀವಿ. ನಮ್ಮ ಬೆಂಗಳೂರಲ್ಲಿರೋ ಆಡಿಯನ್ಸ್ಗೆ, ನಮ್ಮ ಕರ್ನಾಟಕದವ್ರಿಗೆ ಕರಾಚಿ ಬೇಕರಿ ಸ್ಪೆಷಲ್ ಏನು ಅಂತ ನಾವು ತೋರ್ಸಕ್ಕಂತ ಬಂದಿದ್ದೀವಿ. ನಮ್ಮ ಕರಾಚಿ ಬೇಕರಿ ಅಂದ್ರೆ ಸ್ಪೆಷಲ್ ಏನೇನು ಸರ್? ವೆಲ್ ಚಂದಿಲ್, ನಮ್ ಕಡೆ ವರ್ಲ್ಡ್ ಓವರ್ ಪಾಪ್ಯುಲರ್ ಕುಕೀಸ್ ಸಿಕ್ಕುತ್ತೆ. ನಮ್ದು ಫೇಮಸ್ ಹೈದರಾಬಾದ್ ವರ್ಲ್ಡ್ ಫೇಮಸ್ ಅರೌಂಡ್ 75 years ಅಬೌವ್ ಲೆಗಸಿ ನಮ್ ಕಂಟಿನ್ಯೂ ಮಾಡಿ ಟೇಸ್ಟ್ ಅಷ್ಟು ಓಲ್ಡ್ ಲೆಗಸಿ ಕಂಟಿನ್ಯೂ ಮಾಡ್ತಾ ಇದೆ. ನೀವು ಟ್ರೈ ಮಾಡಬಹುದು ನಮ್ದು ಐಟಮ್. ಟ್ರೈ ಮಾಡಿ. ಆಕ್ಚುಲಿ ನಾನ್ ಕೇಳ್ಪಟ್ಟಂಗೆ ಕರಾಚಿ ಬೇಕರಿ ಸುಮಾರು 60 ವರ್ಷದಿಂದ ಅವರು ಮೇಂಟೈನ್ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಯಾಕೆ 60 ವರ್ಷ ಅಂತಂದ್ರೆ ಆ ರುಚಿ ಇದೆಯಲ್ಲ, ಆ ರುಚಿ ನಾಲ್ಗೆ ಒಳಗಡೆ ಮತ್ತೆ ಮನಸ್ಸೊಳಗಡೆ ಹಿಡಿದಿದೆ ಜನಕ್ಕೆ. ಅದಕ್ಕೆ ಎಲ್ಲೋದ್ರು ಕರಾಚಿ ನೋಡ್ಕೊಂಡ್ ಬರ್ತಾರೆ. ನಾನೇನಕ್ಕೆ ಇಲ್ಲಿಗೆ ಬಂದೆ ಅಂದ್ರೆ, ಪ್ರತಿ ಸಲ ನಾನು ಹೈದರಾಬಾದ್ ಏರ್ಪೋರ್ಟ್ಗೆ ಹೋದಾಗ ಹೈದರಾಬಾದಿಂದ ಬರ್ಬೇಕಾದ್ರೆ ನಾನು ಒಂದಷ್ಟು ಕರಾಚಿ ಬೇಕರಿ ಐಟಮ್ಸ್ಗಳನ್ನೇ ತಗೊಂಡ್ಬರ್ತೀನಿ ಮನೆಗೆ. ಅಷ್ಟು ರುಚಿಯಾಗಿರುತ್ತೆ. ಬೆಂಗಳೂರಲ್ಲಿ ನೋಡಿದ ತಕ್ಷಣ ನನಗೆ ಶಾಕ್ ಆಯ್ತು. ಸರಿ, ಒಂದ್ಸಲ ಮೀಟ್ ಮಾಡೋಣ, ಅವ್ರನ್ನ ಮಾತಾಡ್ಸೋಣ ಅಂತ ಬಂದಿದ್ದೀನಿ. ಇಲ್ಲೇನೇನಿದೆ ಅಂತ ನಾವು ತಿಳ್ಕೊಳ್ಳೋಣ ಈಗ. ನೋಡಿ, ನಮ್ಮ ಕರಾಚಿ ಬೇಕರಿಯಲ್ಲಿ ಎಂತ ಕೇಕ್ ಇದೆ ಅಂತಂದ್ರೆ, ನಾನು ಬರೀ ಪ್ಲೇನ್ ಕೇಕ್ ನೋಡಿದ್ದೀನಿ, ಅಥವಾ ಕ್ರೀಮ್ ಕೇಕ್ ನೋಡಿದ್ದೀನಿ, ಪೇಸ್ಟ್ರಿ ಕೇಕ್ ನೋಡಿದ್ದೀನಿ. ಫ್ರೂಟ್ಸ್ ಗಳನ್ನ ಇಟ್ಟು ಕೇಕ್ ಮಾಡಿರೋದು, ಅದು ಒಂದಲ್ಲ ಎರಡಲ್ಲ. ಆರೆಂಜು, ಆಪಲ್, ಸ್ಟ್ರಾಬೆರಿ, ಡ್ರ್ಯಾಗನ್ ಫ್ರೂಟ್ ಇಷ್ಟೆಲ್ಲ ಇಟ್ಕೊಂಡು ಮಾಡಿದ್ದಾರೆ. ಈ ಕೇಕ್ ಸ್ಪೆಷಲ್ ಏನು ಅಂತ, ಈ ಸ್ಪೆಷಾಲಿಟಿ ಏನು ಅಂತ ನಮ್ಮ ಸುಕುಮಾರ್ ಸರ್ ಹೇಳ್ತಾರೆ. ಸರ್, ಈ ಕೇಕ್ಸ್ ಬಗ್ಗೆ ಹೇಳಿ ಸರ್, ಏನೇನು ಅಂತ. ನಮ್ ಕಡೆ ಎಕ್ಸಾಟಿಕ್ ಫ್ರೆಶ್ ಫ್ರೂಟ್ಸ್ ಕಂಪ್ಲೀಟ್ಲಿ ಎಕ್ಸಾಟಿಕ್ ಫ್ರೆಶ್ ಫುಡ್ ವೇರಿಯಟೀಸ್ ಜಾಸ್ತಿ ಆಡ್ ಮಾಡಿದ್ದೇವೆ. ಅಂಡ್ ಟ್ರಫಲ್ ಕೇಕ್ಸ್ ಇದೆ, ಬೆಲ್ಜಿಯಂ ಕೇಕ್ಸ್ ಇದೆ, ಬ್ಲಾಕ್ ಫಾರೆಸ್ಟ್ ಕೇಕ್ಸ್ ಇದೆ, ಅಂಡ್ ಪೈನಾಪಲ್. ಯಾವ್ದನ್ನು ಕೊಡಿದ್ರೆ ಫ್ರೆಶ್ ಡೈಲಿ ಫ್ರೆಶ್ ಆಗಿ ಬೇಕ್ ಮಾಡಿ ಅಂಡ್ ಲೈವ್ ಆಗಿ ಮಾಡಿಸಿ ಬರ್ಡೇ ಸೆಲೆಬ್ರೇಷನ್ಗೋಸ್ಕರ ನಾ ಕೊಡ್ತೇವೆ. ಮತ್ತೆ ನಮ್ ಕಡೆ ಡೈಲಿ ಫ್ರೆಶ್ ಪೇಸ್ಟ್ರಿನೂ ಸಿಗ್ಬೋದು. ಪೇಸ್ಟ್ರಿಯಲ್ಲಿ ಚೀಸ್ ಕೇಕ್ ಇದೆ, ನಮ್ ಕಡೆ ಚೀಸ್ ಕೇಕ್, ಬೇಕ್ಡ್ ಚೀಸ್ ಕೇಕ್ ಇದೆ, ಸಾಲ್ಟೆಡ್ ಚೀಸ್ ಕೇಕ್ ಇದೆ, ಮ್ಯಾಂಗೋ ಚೀಸ್ ಕೇಕ್ ಇದೆ, ಬ್ಲೂಬೆರಿ ಚೀಸ್ ಕೇಕ್ ಇದೆ. ನಮ್ ಈವನ್ ಫ್ರೆಶ್ ಫ್ರೂಟ್ ಪೇಸ್ಟ್ರಿ ಇದ್ರೆ ನಮ್ ಕಡೆ 3 ಲೇಯರ್ಸ್ ಅಂತಾರ ಕಂಪ್ಲೀಟ್ಲಿ ಜ್ಯೂಸ್ ಇರುತ್ತೆ. ಇಷ್ಟು ತಿಂತ ಟೈಮಲ್ಲಿ ಕಂಪ್ಲೀಟ್ಲಿ ನೀವು ಆ ಫೀಲ್ ನಿಮ್ಗೆ ಸಿಗ್ಬೋದು. ಅದಕ್ಕೋಸ್ಕರ ನಾನು ಎಕ್ಸಾಟಿಕ್ ಫ್ರೆಶ್ ಫ್ರೂಟ್ಸು ಮತ್ತೆ ನಮ್ ಕಡೆ ಚಾಕ್ಲೇಟ್ ವೆರೈಟಿನೂ ನಮ್ ಕಡೆ ಕಿಟ್ ಕ್ಯಾಟ್ ಇದೆ, ಬೆಲ್ಜಿಯಂ ಇದೆ, ಫೆರಡೋಚರ್ ಪೇಸ್ಟ್ರಿ ಇದೆ. ನೀವು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಫ್ರೂಟ್ಸ್ ನ ಇಟ್ ಮಾಡೋದು ಎಲ್ಲ ಫ್ರೆಶ್ ಕೇಕ್ಸ್ ಅವತ್ತೇ ಮಾಡಿ ಅವತ್ತೇ ಸೇಲ್ ಮಾಡಿ. ಯಾಕಂದ್ರೆ ಫ್ರೂಟ್ಸ್ ಕಟ್ ಮಾಡಿದ್ಮೇಲೆ ಒಂದಿನದ ಮೇಲೆ ನಿಲ್ಲೋದಿಲ್ಲ. ಕೇಕ್ಸ್ ಎಷ್ಟು ಫ್ರೆಶ್ ಅಂತಂದ್ರೆ, ಫ್ರೂಟ್ಸ್ ಎಷ್ಟು ಫ್ರೆಶ್ ಆಗಿರುತ್ತೋ ಅಷ್ಟೇ ಫ್ರೆಶ್ ಆಗಿ ಕೇಕ್ಸ್ ಇರುತ್ತೆ. ಆಮೇಲೆ ಲೇಯರ್ಸ್ ಆಫ್ ಪೇಸ್ಟ್ರೀಸ್ ಕೂಡ ಮಾಡಿದ್ದಾರೆ. 3 ಲೇಯರ್ಸ್, 4 ಲೇಯರ್ಸ್ ಚಾಕ್ಲೇಟ್ ಕೇಕ್ಸ್. ಇದೆಲ್ಲ ಬಹಳ ಫೇಮಸ್ ಆಗಿರುವಂತಹ, ತುಂಬಾ ಜನ ಬಂದು ಇಷ್ಟಪಟ್ಟು ತಿನ್ನುವಂತಹ ಪೇಸ್ಟ್ರೀಸ್ ವಿತ್ ಫ್ರೂಟ್ಸ್. ಸೊ ಈ ತರ ನಿಮ್ಗೆ ಬೇರೆ ಎಲ್ಲೂ ಸಿಗೋದಿಲ್ಲ, ಬರೀ ನಮ್ಮ ಕರಾಚಿ ಬೇಕರಿಯಲ್ಲಿ ಮಾತ್ರ ಸಿಗುತ್ತೆ. ಸರ್, ಇದ್ರ ಜೊತೆಗೆ ಏನ್ ಸ್ಪೆಷಲ್ ಆಗಿ ದುಬೈ ಚಾಕ್ಲೇಟ್ ಅಂತ ಇಟ್ಟಿದ್ದೀರಾ ಸರ್? ವೈರಲ್ ಕುನಾಫಾ ದುಬೈ ಚಾಕ್ಲೇಟ್ ಹಬೀಬಿ. ವೈರಲ್ ಕುನಾಫಾ ಚಾಕ್ಲೇಟ್ ನಮ್ ಕಡೆ ಈವನ್ ಬಾರ್ಸ್ ಚಿಕ್ಕದು ಇದೆ, ಗಿಫ್ಟ್ ಬಾಕ್ಸಸ್ ಇದೆ. ನಮ್ ಸ್ಪೆಷಲ್ ಇದೆ ಕೊಕಟಿನಿ ಅಂತಾರೆ, ನಮ್ಮ ಓನ್ ಬ್ರ್ಯಾಂಡ್ ಕಂಪನಿ ಕರಾಚಿ ಬೇಕರಿ ಓನ್ ಚಾಕ್ಲೇಟ್ ಬ್ರ್ಯಾಂಡ್ ಇದು. ಸೊ ದುಬೈ ಕುನಾಫಾ ಅಂತಾರೆ. ಇದರಲ್ಲಿ ಪಿಸ್ತಾ ವೇರಿಯಂಟ್ ಇದೆ, ಮತ್ತೆ ಹೇಜಲ್ನಟ್ ವೆರೈಟಿ ಇದೆ. ಸೊ ನೀವು ತಿಂದ ತಕ್ಷಣ ನೀವು ನೋಡ್ಬೋದು ನನ್ಗೆ ಯಾಕೆ ಎಷ್ಟು ವೈರಲ್ ಪಾಪ್ಯುಲರ್ ಆಗಿದೆ ಅಂತಾರೆ. ಸೊ ದುಬೈ ಚಾಕ್ಲೇಟ್ ಅಂತ ಈಗ ಟ್ರೆಂಡಿಂಗ್ ಆಗಿ ಕರಾಚಿ ಬೇಕರಿಯಲ್ಲಿ ಓಡ್ತಾ ಇರುವಂತ ಪ್ರಾಡಕ್ಟ್, ಕರಾಚಿ ಅವ್ರದೇ, ಅವರೇ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತಾ ಇರುವಂತದ್ದು. ದುಬೈಯಲ್ಲಿ ತುಂಬಾ ಫೇಮಸ್, ತುಂಬಾ ಟ್ರೆಂಡಿಂಗ್ ಚಾಕ್ಲೇಟ್. ಸೊ ಈಗ ನಾವು ಡೆಸರ್ಟ್ಸ್ ಬಂದಿದೀವಿ. ಸರ್, ಇದ್ರಲ್ಲಿ ಏನೇನು ಸ್ಪೆಷಲ್ ಇದೆ ಸರ್? ಬನ್ನಿ. ಜಾಸ್ತಿ ಪಾಪ್ಯುಲರ್ ಪೈ ಸಿಕ್ಕುತ್ತೆ. ಪೈ ಅಲ್ಲಿ 3 ಫ್ಲೇವರ್ಸ್ ಇದೆ, ಆಪಲ್ ಪೈ, ಬ್ಲೂಬೆರಿ ಪೈ, ಪೈನಾಪಲ್ ಪೈ. ಮತ್ತೆ ನಮ್ಗೆ ಬ್ರೌನೀಸ್ ಇದೆ. ಬ್ರೌನೀಸ್ ಕ್ಯಾರಮೆಲ್ ಬ್ರೌನಿ, ಚಾಕೋ ಚಿಪ್ ಬ್ರೌನಿ,
ಹೇಜಲ್ನಟ್ ಬ್ರೌನಿ, ವಾಲ್ನಟ್ ಬ್ರೌನಿ ಅಂಡ್ ಚಾಕೋ ಲಾವಾ. ನಮ್ದು ಚಾಕೋ ಲಾವಾ ಒಂದ್ಸರಿ ಟ್ರೈ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ನಾನು ಯಾಕೆ ಸ್ಪೆಷಲಿ ಕೇಳ್ತೇನೆ. ನಮ್ ಮಿನಿ ಕಪ್ ಕೇಕ್ ಅದು ಕಂಪ್ಲೀಟ್ಲಿ ಬಟರಿ ಟಾಪಿಂಗ್ ಅಲ್ಲಿ ಆಡಿ ಸ್ಪೆಷಲಿ ಡೈಲಿ ಬೇಕಿಂಗ್ ಐಟಮ್. ಈವನ್ ನಮ್ದು ಎಕ್ಲರ್ 4 ವೆರೈಟಿ ಎಕ್ಲರ್ ಸಿಗ್ಬೋದು ಈ ಕಡೆ. ಕ್ಯಾಪಚಿನೋ ಎಕ್ಲರ್, ಬ್ಲೂಬೆರಿ ಎಕ್ಲರ್ ಅಂಡ್ ಚಾಕ್ಲೇಟ್ ಎಕ್ಲರ್ ಅಂಡ್ ಹೇಜಲ್ನಟ್ ಎಕ್ಲರ್. ಅಂದ್ರೆ ಇದರಲ್ಲಿ ಜಾಸ್ತಿ ಡೈಲಿ ಫಾಸ್ಟ್ ಮೂವಿಂಗ್ ಐಟಮ್ ಇರುತ್ತೆ. ಅಂಡ್ ಮತ್ತೆ ಮ್ಯಾಕ್ರೋನ್ಸ್ ಇದೆ, ನನ್ನ ಮಫಿನ್ಸ್ ಸಿಗ್ಬೋದು. ಮಫಿನ್ಸ್ ಪೀಸಸ್ ಇದೆ, ಬಾಕ್ಸ್ ಪೀಸಸ್ ಇದೆ, ಅಸಾರ್ಟ್ಮೆಂಟ್ಸ್ ಇದೆ. ನಾನು ಏದನ್ನ ಚಿಕ್ಕ ಮಟ್ಟು ಪಾರ್ಟಿಯಲ್ಲಿ ಕಸ್ಟಮೈಸ್ ಬೇಕಂದ್ರೆ ನಾನು ಅದನ್ನು ಮಾಡಿ ಕೊಡ್ತೇನೆ. ಸೊ ನಾನು ಇದನ್ನೆಲ್ಲ ಬಂದ್ರೆ ಜನ 1-2 ತಗೊಳಲ್ಲ, ಬಂದ್ರೆ 10-20 ಈ ತರ ಪ್ಯಾಕ್ ಮಾಡ್ಕೊಂಡೇ ತಗೊಂಡೋಗ್ತಾರೆ. ಈಗ ಜಸ್ಟ್ ಬಂದು 10 ನಿಮಿಷದಲ್ಲಿ ಯಾರೋ ಬಂದು 10 ಅಂತ ಒಂದು 4 ಐಟಮ್ನ ತಗೊಂಡು ಖಾಲಿ ಮಾಡ್ಕೊಂಡೋರು. ಅಷ್ಟು ಫಾಸ್ಟ್ ಮೂವಿಂಗ್. ಅಂದ್ರೆ ಯಾರೋ ಒಬ್ರು ತಿಂದ್ರೆ ನೀವು ಒಬ್ರೇ ತಿನ್ಬೇಕು ಅನ್ಸೋದಿಲ್ಲ, ಮನೆಯವ್ರಿಗೂ ತಗೊಂಡೋಗ್ಬೇಕು ಅಂತ ಅನ್ಸುತ್ತೆ. ಅಷ್ಟು ರುಚಿ ಕೊಡುವಂತಹ ಜಾಗ ನಮ್ಮ ಕರಾಚಿ ಬೇಕ್ರಿ. ಸೊ ಬೇರೆ ಏನೇನು ಪ್ರಾಡಕ್ಟ್ ಇದೆ ನೋಡೋಣ ಬನ್ನಿ. ಈಗ ಕರಾಚಿ ಬೇಕರಿಯಲ್ಲಿರುವಂತಹ ಸ್ವೀಟ್ಸ್ ಏನೇನು ಸಿಗುತ್ತೆ, ನಮ್ಕಿನ್ಸ್ ಏನೇನು ಸಿಗುತ್ತೆ, ಅಂದ್ರೆ ಚಿರುಮುರಿಗಳು ಏನೇನು ಸಿಗುತ್ತೆ ಅಂತ ಹೇಳ್ತಾರೆ ನಮ್ಮ ಸುಕುಮಾರ್ ಅವರು. ಸರ್ ಹೇಳಿ ಸರ್, ಏನೇನು ಸ್ವೀಟ್ಸ್ ಇದೆ? ಸರ್ ನಮ್ ಕಾಡ ಕರಾಚಿ ಹಲ್ವಾ ಜಾಸ್ತಿ ಫೇಮಸ್ ಇದೆ. ಹಲ್ವಾ ಅಂತಾರ ಚುಯಿ ಹಲ್ವಾ, ಕರಾಚಿ ಹಲ್ವಾ, ಮತ್ತೆ ಬೇಸನ್ ಗಜಕ್, ಬೇಸನ್ ಗಜಕ್ ಇದೆ, ಮ್ಯಾಂಗೋ ಮಿಲ್ಕ್ ಕೇಕ್, ಮ್ಯಾಂಗೋ ಮಿಲ್ಕ್ ಕೇಕ್, ಓಕೆ, ಅಜ್ಮೀರಿ ಕಲಕಾಂಡ್, ಸೂಪರ್, ಅಜ್ಮೀರಿ ಕಲಕಾಂಡ್, ಓಕೆ, ನಮ್ದು ಡೇಟ್ಸ್ ಹಲ್ವಾ, ಡೇಟ್ಸ್ ಹಲ್ವಾ ಸಿಗ್ಬೋದು. ಓಕೆ, ಮತ್ತೆ ಸೋನ್ ಪಾಪಡಿ ನಮ್ ಕಡೆ 6 ವೆರೈಟೀಸ್ ಇದೆ. ಒಂದು ಪ್ಲೇನ್ ಸೋನ್ ಪಾಪಡಿ, ಚಾಕ್ಲೇಟ್ ಸೋನ್ ಪಾಪಡಿ, ಆರೆಂಜ್, ಪೈನಾಪಲ್, ಪಿಸ್ತಾ, ರೋಸ್. ನಂದು ಒಂದು ಮ್ಯಾಂಗೋ ಚಾಕ್ಲೇಟ್ ಬರ್ಫಿ ಅಂತಾರ, ಮ್ಯಾಂಗೋ ಅಂಡ್ ಚಾಕ್ಲೇಟ್, ಓಕೆ ಓಕೆ, ಎರಡು ಫ್ಲೇವರ್ ಮಿಕ್ಸ್ ಇರುತ್ತೆ. ಓಕೆ, ಅಂಡ್ ಬೇಸನ್ ಲಡ್ಡು ಇದೆ. ನಂದು ಒಂದು ಶುಗರ್ ಫ್ರೀ ಐಟಮ್ ಅಲ್ಲಿ ಡ್ರೈ ಫ್ರೂಟ್ ಲಡ್ಡು, ಶುಗರ್ ನ್ಯಾಚುರಲ್ ಶುಗರ್ ಇರುತ್ತೆ ಡ್ರೈ ಫ್ರೂಟ್ಸ್ ಅಲ್ಲಿ, ಓಕೆ ಓಕೆ, ಅದೇ ಶುಗರ್ ಇದೆ. ಆಡೆಡ್ ಶುಗರ್ ಅಲ್ಲಿ ಏನು ಇಲ್ವಾ, ಪ್ರಿಸರ್ವೇಟಿವ್ಸ್ ಏನು ಮಾಡಿಸಿಲ್ಲ. ಓಕೆ, ಕಂಪ್ಲೀಟ್ಲಿ ಶುಗರ್ ಫ್ರೀ ಡ್ರೈ ಫ್ರೂಟ್ ಪ್ರೋಟೀನ್ ಬಾರ್ ಅಂತಾರ. ಇದು ಜಾಸ್ತಿ ಯಾರ್ಯಾರಿಗೆಲ್ಲ ಡಯಾಬಿಟಿಕ್ಸ್ ಇದೆ, ನಾವು ಶುಗರ್ ತಗೋಬಾರ್ದು, ಆಮೇಲೆ ಸಲ್ಫರ್ ಫ್ರೀ ಶುಗರ್ಸ್ ಬೇಕು ಅಂತಿರಲ್ಲ, ಅಂತವ್ರಿಗಂತಾನೆ ಕರಾಚಿ ಬೇಕರಿ ಶುಗರ್ ಫ್ರೀ ಡ್ರೈ ಫ್ರೂಟ್ಸ್ ಪ್ರೋಟೀನ್ ಬಾರ್ ಅಂತ ಒಂದು ಹೊಸ ಪ್ರಾಡಕ್ಟ್ ಬಂದಿದೆ. ಫುಲ್ ಅಂಡ್ ಫುಲ್ ಡ್ರೈ ಫ್ರೂಟ್ಸ್ ಫ್ರೀ ಸ್ವೀಟ್. ನೋಡಿ, ಬೇಕ್ರಿ ಅಂದ್ಮೇಲೆ ಬಿಸ್ಕೆಟ್ ಇಲ್ಲದೆ ಇರಕ್ ಸಾಧ್ಯನೇ ಇಲ್ಲ. ಅದು ಕರಾಚಿ ಬೇಕ್ರಿ ಅಂತೂ ಬಿಸ್ಕೆಟ್ಗೆ ಅಂತಾನೆ ಫೇಮಸ್. ಹೈದರಾಬಾದ್ ಇಂದ ರುಚಿ ಹುಡ್ಕೊಂಡು ಬೆಂಗಳೂರಿಗೆ ಬಂದಿದ್ದೀನಿ ಅಂದ್ರೆ ಅದ್ರ ರುಚಿ ಹೇಗಿರುತ್ತೆ ನೋಡಿ. ಸೊ ಇಲ್ಲೂ ಕೂಡ ಅಷ್ಟೇ ನೋಡಿ, ಕಣ್ಣಿಗೆ ಎಟ್ಕೋ ಅಷ್ಟು ಬರೀ ಬಿಸ್ಕೆಟ್ಸೇ ಇದೆ. ಒಂದಲ್ಲ ಎರಡಲ್ಲ, 100 ವೆರೈಟಿ ಬಿಸ್ಕೆಟ್ಸ್ ಇದೆ, ಎಲ್ಲ ಬೇರೆ ಬೇರೆ ಫ್ಲೇವರ್ಸ್. ಒಂದು ಫ್ಯಾಮಿಲಿಯಲ್ಲಿ ಅಪ್ಪ ಅಮ್ಮ ಮಕ್ಕಳು ದೊಡ್ಡಮ್ಮ ಚಿಕ್ಕಮ್ಮ ಹೇಗೆ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಒಬ್ಬೊಬ್ರದ್ದು ಒಂದೊಂದು ಟೇಸ್ಟ್ ಇರುತ್ತೆ. ಬಟ್ ಒಬ್ಬೊಬ್ರಿಗೂ ಒಂದೊಂದು ಬಿಸ್ಕೆಟ್ ಬೇಕಲ್ಲ, ಎಲ್ರಿಗೂ ಸ್ಯಾಟಿಸ್ಫೈ ಮಾಡುವಂತ ಎಲ್ಲಾ ಟೇಸ್ಟ್ ಸಿಗೋದು ನಮ್ಮ ಕರಾಚಿ ಬೇಕರಿಯಲ್ಲಿ. ಇಷ್ಟು ವೆರೈಟಿ ಬಿಸ್ಕೆಟ್ ಅಲ್ಲಿ ನಿಮಗೆ ಒಂದಲ್ಲ ಒಂದು ನಿಮ್ಮ ಫೇವ್ರೇಟ್ ಬಿಸ್ಕೆಟ್ ಖಂಡಿತ ಆಗಿರುತ್ತೆ. ಅದು ಇಲ್ಲಿ ಯಾವ್ಯಾವ ಬಿಸ್ಕೆಟ್ ಇದೆ ಅಂತ ತೋರಿಸ್ಕೊಡಕ್ಕೆ ನಮ್ಮ ಸುಕುಮಾರ್ ಸರ್ ಇದ್ದಾರೆ. ಸರ್ ಹೇಳಿ ಸರ್, ಇದೇನು ಇಷ್ಟೊಂದು ಬಿಸ್ಕೆಟ್ ಇದೆಲ್ಲ, ಏನೇನ್ ಬಿಸ್ಕೆಟ್ ಇದೆ, ಯಾವ್ಯಾವ ಬಿಸ್ಕೆಟ್? ಸರ್ ನಮ್ದು 80 ವೆರೈಟಿ ಪ್ಲಸ್ ಬಿಸ್ಕೆಟ್ಸ್ ನನ್ ಮೋಸ್ಟ್ ಪಾಪ್ಯುಲರ್. ಚೆನ್ನಾಗಿದೆ. ನೀವು ನಮ್ದು ಬೆಂಗಳೂರು ಪಬ್ಲಿಕ್ ಅಂತರೂ ಜಾಸ್ತಿ ಇಷ್ಟಪಡಿ ತಿಂಡಿದ ಐಟಮ್ ನಾನು ಇವಾಗ ತೋರಿಸ್ತೇನೆ. ಹೇಳಿ ಸರ್, ಯಾವ್ಯಾವ್ದು ಇದೆ ನೋಡಿದ್ರೆ ಎಲ್ಲ. ವರ್ಲ್ಡ್ ಪಾಪ್ಯುಲರ್ ನಾನು ಕೇಳಿದೆ, ವರ್ಲ್ಡ್ ಪಾಪ್ಯುಲರ್ ಹೈದರಾಬಾದ್ ಫೇಮಸ್ ವರ್ಲ್ಡ್ ಪಾಪ್ಯುಲರ್ ಬಿಸ್ಕೆಟ್ ಇದೆ ನಮ್ದು. ಫ್ರೂಟ್ ಬಿಸ್ಕೆಟ್ ಈವನ್ ಏನ್ ಕೇಳ್ತಾರೆ, ಜಾಸ್ತಿ ಪ್ರೀತಿ ಅಂದ್ರೆ ತಿನ್ಬೋದು. ಅಂದ್ರೆ ತುಂಬಾ ಇಷ್ಟಪಟ್ಟು ತಿನ್ನುವಂತದ್ದು ಬಿಸ್ಕೆಟ್ ಇದು. ಹೈದರಾಬಾದ್ ಫೇಮಸ್ ವರ್ಲ್ಡ್ ಓವರ್. ಹೈದರಾಬಾದ್ ಫ್ಲೈಟ್ ಹತ್ತವ್ರು ಯಾರು ಕರಾಚಿ ಬೇಕರಿಯಲ್ಲಿ ಹೋಗಿ ಬಿಸ್ಕೆಟ್ ತಗೊಳ್ದೆ ಹೋಗೋದಿಲ್ಲ. ಅದು ವರ್ಲ್ಡ್ ಫೇಮಸ್, ಅದಕ್ಕೆ ಅದು ಅಷ್ಟು ವರ್ಲ್ಡ್ ಫೇಮಸ್. ಸೊ ಇದು ವರ್ಲ್ಡ್ ಲೆವೆಲ್ ಅಲ್ಲಿ ಪಾಪ್ಯುಲರ್ ಆಗಿದೆ. ಏನಾದ್ರು ಇದಕ್ಕೆ ಅವಾರ್ಡ್ ಏನಾದ್ರು ಬಂದಿದೆಯಾ ಸರ್? ಸರ್ ಅವಾರ್ಡ್ ಅಂದ್ರೆ ವರ್ಲ್ಡ್ ವೈಡ್ 28th ರ್ಯಾಂಕ್ ಸಿಕ್ಕಿದೆ 2024 ಅಂದಲ್ಲ. ಓಕೆ, ವರ್ಲ್ಡ್ ವೈಡ್ 28th ರ್ಯಾಂಕ್ ವರ್ಲ್ಡ್ ವೈಡ್. ಗುಡ್ ಗುಡ್. ಟೇಸ್ಟ್ ಎಲ್ಲ ಅಷ್ಟು ಪಾಪ್ಯುಲರ್ ಇದೆ ನಮ್ದು. ಓಕೆ, ಇವಾಗ ನಮ್ ಕರಾಚಿ ಬೇಕರಿ ಅಂತಾರ ಜಾಸ್ತಿ ಫ್ರೂಟ್ ಬಿಸ್ಕೆಟ್ ಇವನ್ ಕ್ವಾಂಟಿಟಿನೂ ಫ್ರೂಟ್ ಬಿಸ್ಕೆಟ್ ಮೂವ್ ಆಗೋದು. ಸೊ ಫ್ರೂಟ್ಸ್ ಇದ್ದಷ್ಟು ನ್ಯಾಚುರಲ್ ಆಗಿರುತ್ತೆ, ಮತ್ತೆ ತುಂಬಾ ಬೇಗ ತುಂಬಾ ದಿವಸ ಪ್ರಿಸರ್ವ್ ಮಾಡೋದಿಲ್ಲ, ತುಂಬಾ ಬೇಗ ಖಾಲಿ ಆಗುವಂತದ್ದು. ಸೊ ಇಡೀ ಜಗತ್ತಲ್ಲಿರೋ ತುಂಬಾ ಜನ ಇಷ್ಟಪಡುವಂತ ಬಿಸ್ಕೆಟ್ಸ್ ನಮ್ಮ ಕರಾಚಿ ಬಿಸ್ಕೆಟ್ಸ್. ಇದರಲ್ಲಿ ನಟ್ಸ್ ಇದೆ, ಟಿಟು ಫ್ರೂಟಿ ಆಡ್ ಮಾಡಿದೆ. ಇದು ಪ್ಲೇನ್ ಅಲ್ಲಿ ಉಸ್ಮಾನಿಯಾ ಮತ್ತೆ ಒಂದು ಉಸ್ಮಾನಿಯಾ ಚಾಯ್ ಕಾಂಬಿನೇಷನ್ ಕುಕಿ. ಇದರಲ್ಲಿ ಇರಾನಿ ಚಾಯ್ ಅಂಡ್ ನಾರ್ಮಲ್ ಚಾಯ್ ಜೊತೆಗೆ ಇದು ಜಾಸ್ತಿ ತುಂಬಾ ಚೆನ್ನಾಗಿರುತ್ತೆ. ಸೊ ಒಳ್ಳೆ ಟೀ ಇಟ್ಕೊಂಡು ಈ ಒಸ್ಮಾನಿಯಾ ಬಿಸ್ಕೆಟ್ ನ ಇಟ್ಕೊಂಡು ತಿಂದ್ರೆ ಬೆಸ್ಟ್ ಕಾಂಬಿನೇಷನ್. ಅಷ್ಟು ಚೆನ್ನಾಗಿರುತ್ತಂತೆ. ಸೊ ಸ್ವೀಟ್ ಅಂಡ್ ಸಾಲ್ಟಿ ಆಗಿರುತ್ತೆ ಈ ಬಿಸ್ಕೆಟ್. ಸೊ ಒಂದ್ಸಲ ಬನ್ನಿ, ತಗೊಂಡೋಗಿ ಟ್ರೈ ಮಾಡಿ. ಮನೇಲಿ ಕುತ್ಕೊಂಡೇ ತಿನ್ಬೋದು, ಎಲ್ಲೋ ದೂರ ಹೋಗಿ ಕುತ್ಕೊಂಡು ಒಳ್ಳೆ ಫ್ರೂಟ್ ಇದು ಸ್ನಾಕ್ಸ್ ಬೇಕು ಅಂತಾನೆ ಮನೇಲಿ ಒಂದು ಒಳ್ಳೆ ಚಾ ಮಾಡ್ಕೊಳ್ಳಿ, ಮತ್ತೆ ಇಲ್ಲಿ ಒಂದು ಬಿಸ್ಕೆಟ್ ತಗೊಂಡೋಗಿ ಸಾಕು. ಸರ್ ನಾನು ಗಿಫ್ಟ್ ಬಾಕ್ಸ್ಗಳು ನೋಡಿದ್ದೀನಿ.
ಸ್ವೀಟ್ ಅಂಗಡಿಯಲ್ಲೂ ಬೇರೆ ಬೇರೆ ತರ ಗಿಫ್ಟ್ ಬಾಕ್ಸ್ ಗಳು ನೋಡಿದ್ವಿ. ಈ ಬೇಕರಿಯಲ್ಲಿ ಇದೆ ಸರ್ ಫಸ್ಟ್ ಟೈಮ್ ಈ ತರ ನಾವು ನೋಡ್ತಾ ಇರೋದು. ಏನ್ ಸರ್ ಇದ್ರ ಸ್ಪೆಷಾಲಿಟಿ ಏನ್ ಸರ್ ಇದು? ನಮ್ದು 6 ವೆರೈಟಿ ಕುಕೀಸ್ ಆಡ್ ಮಾಡ್ಸು, ಇವನ್ ಪ್ರೀಮಿಯಂ ಕುಕೀಸ್ ಆಡ್ ಮಾಡ್ಸು, ಇದು ಒಂದು ಅಸಾರ್ಟ್ಮೆಂಟ್ ತರ ಇದೆ. ನಮ್ ಕಡೆ 6 ವೆರೈಟೀಸ್ ಇದೆ, 4 ವೆರೈಟೀಸ್ ಇದೆ, ಮತ್ತೆ 3 ವೆರೈಟೀಸ್ ಇದೆ. ಇದು ಯಾರ ಗಿಫ್ಟ್ ಬಾಕ್ಸ್ ಅಂತಾರ, ಕಮಿಂಗ್ ಸೀಸನ್ ಅಲ್ಲಿ ಏನೇನ್ ಬೇಕಂತಾರ, ಸೀಸನಲ್ ಟೈಮ್ ಅಲ್ಲಿ ರಿಟರ್ನ್ ಗಿಫ್ಟ್ಸ್ ಅದೇ. ನಾನು ನೀವು ಯಾರಿಗಾದ್ರೂ ಗಿಫ್ಟ್ ಕೊಡ್ಬೇಕು ಅಂದ್ರೆ ಖಂಡಿತ ಬಂದು ಕರಾಚಿ ಬೇಕರಿಯಲ್ಲಿ ಇರುವಂತ ಅಸಾರ್ಟೆಡ್ ಕುಕೀಸ್, ಅಂದ್ರೆ ಒಂದೊಂದ್ರಲ್ಲಿ ಒಂದ್ ಬಿಸ್ಕೆಟ್ ಅಲ್ಲ, 6 ಬಿಸ್ಕೆಟ್ ಇದೆ. 6 ಬಿಸ್ಕೆಟ್ ಬೇರೆ ಬೇರೆ ಬಿಸ್ಕೆಟ್ಸ್. ಸೊ ಎಲ್ಲ ವೆರೈಟಿ ಬಿಸ್ಕೆಟ್ಸ್ ಪ್ಯಾಕ್ ಮಾಡಿ ರೆಡಿ ಗಿಫ್ಟ್ ಆಗಿ ರೆಡಿ ಮಾಡಿ ಇಟ್ಟಿರ್ತಾರೆ. ಸೊ ಬರ್ಬೋದು, ಸುಮ್ಮನೆ ನಿಮ್ಗೆ ಯಾವ್ದು ಬೇಕೋ ತಗೊಂಡೋಗಿ ತಿನ್ಬೋದು. ನೀವು ತಗೊಂಡೋದ್ರೆ ಯಾರ ಮನೆಗೆ ತಗೊಂಡೋಗ್ತಿರೋ ಅವ್ರ ಮನೇಲಿ ನಿಜವಾಗ್ಲೂ ಗಿಫ್ಟ್ ಬಾಕ್ಸ್ ನೋಡಿದ ತಕ್ಷಣ ಬಾಯಿ ಚಪ್ಪರ್ಸ್ಕೊಂಡು ಖಾಲಿ ಮಾಡಿ ಬಿಸಾಕ್ತಾರೆ. ಚಂದಿಲ್ ಅವ್ರೆ, ಇಲ್ಲಿ ನೋಡಿ, ಕಾಜು ಪಿಸ್ತಾ ಫ್ಲೇವರ್ ಇದೆ, ಬಾದಾಮ್ ಪಿಸ್ತಾ ಇದೆ, ಬರೆ ಪಿಸ್ತಾ ಇದೆ, ಕಾಜು ಅಂಡ್ ಪಿಸ್ತಾ, ಕೇಸರ್ ಅಂಡ್ ಪಿಸ್ತಾ, ಕ್ಯಾಶು ಅಂಡ್ ಪ್ಲೇನ್ ಬಿಸ್ಕೆಟ್ ಅಂತಾರೆ. ನಮ್ ಕಡೆ ಚಾಯ್ ಇದೆ, ಉಸ್ಮಾನಿಯಾ ಇದೆ, ಉಸ್ಮಾನಿಯಾ ಆಲ್ರೆಡಿ ಕೇಳಿದ್ದೇನೆ. ಸಾಲ್ಟ್ ಬಿಸ್ಕೆಟ್, ಬಟರ್ಲಿ ಉಸ್ಮಾನಿಯಾ, ಇವನ್ ಚಾಕ್ಲೇಟ್ ವೆರೈಟಿಯಲ್ಲಿ ಚಾಕ್ಲೇಟ್ ಕ್ಯಾಶು ಇದೆ. ಮತ್ತೆ ಈ ಕಡೆ ನಮ್ದು ವಾಲ್ನಟ್ ಇದೆ, ಚಾಕ್ಲೇಟ್ ವಾಲ್ನಟ್ ಇದೆ, ಆಲ್ಮಂಡ್ ಬಟರ್ ಸ್ಯಾಂಡ್ವಿಚ್ ಕುಕಿ ಅಂತಾರ. ಇವನ್ ಚಾಕ್ಲೇಟ್ ಡಿಲೈಟ್ಸ್ ಅದ್ರಲ್ಲಿ ಹೇಜಲ್ನಟ್ ಅಂಡ್ ಬೆಲ್ಜಿಯಂ ಚಾಕ್ಲೇಟ್ ಇರ್ಬೋದು. ಮತ್ತೆ ಸ್ಪೈಸಿ ಕುಕಿ, ಸ್ಪೈಸಿ ಇಟಾಲಿಯನ್ ಸ್ಪೈಸಿ ಕುಕಿ ಇದೆ. ಇವನ್ ಚಾಕೋ ಲಾವಾ ಕುಕೀಸ್ ಇದೆ, ಡಬಲ್ ಚಾಕೋ ಚಿಪ್, ಇದು ನಮ್ದು ಡಬಲ್ ಚಾಕೋ ಚಿಪ್, ಒಂದು ಲೇಯರ್ ಅಲ್ಲಿ ಚಾಕ್ಲೇಟ್ ಚಿಪ್ಸ್ ಇರ್ಬೋದು ಇದರಲ್ಲಿ. ಮತ್ತೆ ನಮ್ದು ಸೇಮ್ ಈ ತರನೇ ಸಿಂಗಲ್ ಚಾಕೋ ಚಿಪ್, ಬರೀ ಚಾಕ್ಲೇಟ್ ಚಿಪ್ಸ್ ಫಿಲ್ಲಿಂಗ್ ಇರ್ಬೋದು ಇದರಲ್ಲಿ. ಮತ್ತೆ ಈ ಕಡೆ ನೋಡಿ, ನಮ್ದು ಮಿಲ್ಕ್ ಅಂಡ್ ಬಾದಾಮ್ ಕುಕೀಸ್, ಮಿಲ್ಕ್ ಅಂಡ್ ಬಾದಾಮ್. ಇವನ್ ಯಾರಿಗೂ ಇದು ಹೆಲ್ದಿ ಕುಕಿ ಅಂತಾರ. ಒನ್ ಮೋರ್, ಇದು ಓಟ್ ಮೀಲ್ ಅಂಡ್ ರೆಸಿನ್ ಕುಕಿ, ಇದರಲ್ಲಿ ಫ್ಲೇವರ್ ಇದೆ, ಚಾಕ್ಲೇಟ್ ಅಂಡ್ ಓಟ್ ಮೀಲ್ ಕುಕಿ. ಮತ್ತೆ ನಮ್ ಕಡೆ ನಾನ್ ಕಟಾಯ್ಸು ಸಿಗ್ಬೋದು. ನಾನ್ ಕಟಾಯಲ್ಲಿ ಬಾದಾಮ್ ನಾನ್ ಕಟ ಇದೆ, ಕಾಜು ನಾನ್ ಕಟ ಇದೆ, ಅಂಡ್ ಫ್ರೂಟ್ ನಾನ್ ಕಟ ಇದೆ. ಮತ್ತೆ ಈ ಕಡೆ ಯಾರಕ್ಕೂ ಗೋಧಿ ಪರ್ಟಿಕ್ಯುಲರ್ಲಿ ಗೋಧಿ ಬೇಕಂತಾರ, ಮೈದಾ ಬೇಡ ಗೋಧಿ ಬಿಸ್ಕೆಟ್ ಬೇಕು ಅನ್ನೋಗೆ ಗೋಧಿಯಲ್ಲೇ ಮಾಡಿರುವಂತ ಬಿಸ್ಕೆಟ್ಸ್ ಕೂಡ ಇದೆ ಇಲ್ಲಿ. ಅದ್ರಲ್ಲಿ ಏನೇನ್ ವೆರೈಟೀಸ್ ಇದೆ ಸರ್? ಗೋಧಿ ಅಂತಾರ, ಒಂದು ಗೋಧಿ ಆಟ ಇದೆ ನಮ್ ಕಡೆ. ಮತ್ತೆ ಓಟ್ ಮೀಲ್ಸ್ ಅಲ್ಲಿ ಒಂದು ಓಟ್ ಮೀಲ್ ಅಂಡ್ ಆಟ ಇದೆ. ಸೊ ಓಟ್ ಮೀಲ್ ಅಂಡ್ ಆಟ, ಓಟ್ ಮೀಲ್ ಜೊತೆಗೆ ಇನ್ನೊಂದು ಶುಗರ್ ಫ್ರೀ ಆಟ ಓಟ್ಸ್ ಇದೆ. ಸೊ ಓಟ್ ಮೀಲ್ಸ್ ಜೊತೆ ಅಂದ್ರೆ ಗೋಧಿ ಮತ್ತೆ ಓಟ್ಸ್ ಸೇರಿ ಮಾಡಿರುವಂತದ್ದು. ಇನ್ನೊಂದು ಬಂದು ಬರೀ ಗೋಧಿ ಮತ್ತೆ ಓಟ್ಸ್ ಮೀಲ್, ಇದು ಶುಗರ್ ಫ್ರೀ ಗೋಧಿ ಮತ್ತೆ ಆಟ ಬಳಸಿರುವಂತ ಬಿಸ್ಕೆಟ್ಸ್. ಅಂದ್ರೆ ನಿಮ್ಗೆ ಯಾವ ತರ ಕಸ್ಟಮೈಸ್ ಬೇಕೋ ಆಲ್ರೆಡಿ ಕಸ್ಟಮೈಸ್ ಮಾಡಿ ಇಂಥದ್ದವ್ರಿಗೆ ಇಂಥ ಬಿಸ್ಕೆಟ್ಸ್ ಅಂತ ರೆಡಿ ಆಗಿದೆ. ನಾನು ಮೈದಾ ತಿನ್ನಲ್ಲ ಅನ್ನೋರ್ಗೆ ಆಟದಲ್ಲಿ ಮತ್ತೆ ಓಟ್ಸ್ ಅಲ್ಲಿ ಬಿಸ್ಕೆಟ್ ಇದೆ, ಶುಗರ್ ಫ್ರೀ ಬಿಸ್ಕೆಟ್ಸ್ ಇದೆ, ಆಮೇಲೆ ಫ್ರೂಟ್ ಬಿಸ್ಕೆಟ್ ಇದೆ, ಸಾಲ್ಟ್ ಬಿಸ್ಕೆಟ್ಸ್ ಇದೆ, ಮಿಲ್ಲೆಟ್ ಬಿಸ್ಕೆಟ್ಸ್ ಇದೆ. ಸ್ಪೆಷಲಿ ಕೆಲವೊಬ್ರು ರಾಗಿ ಬಿಸ್ಕೆಟ್ಸ್ ಬೇಕು ಅಂತಾರೆ, ರಾಗಿ ಕುಕೀಸ್ ಇದೆ. ಸೊ ರಾಗಿಯಲ್ಲೇ ಮಾಡಿರುವಂತದ್ದು. ಸೊ ನಮ್ಮ ಕರಾಚಿ ಬೇಕರಿಯಲ್ಲಿ ಬಿಸ್ಕೆಟ್ಸ್ ನ ನೋಡ್ತಾ ಇದೀವಿ. ಅದರಲ್ಲಿ ಸುಮಾರು ಗಿಫ್ಟ್ ಪ್ಯಾಕ್ಡ್ ಬಿಸ್ಕೆಟ್ಸ್ ಕೂಡ ಇದಾವೆ. ಅದು ಯಾವ್ಯಾವ ಬಿಸ್ಕೆಟ್ಸ್ ಯಾವ್ಯಾವ ತರ ಪ್ಯಾಕ್ ಮಾಡಿದ್ದಾರೆ, ಏನೇನಾದ್ರು ಸ್ಪೆಷಾಲಿಟಿ ಅಂತ ಹೇಳ್ಬೇಕು ಸರ್. ಇದೇನ್ ಸರ್ ಇದು? 3 ವೆರೈಟಿ ಟ್ರಿಪಲ್ ಡಿಲೈಟ್ ಅಂತಾರ, 3 ವೆರೈಟಿ. ಇದರಲ್ಲಿ ಉಸ್ಮಾನಿಯಾ ಕ್ಯಾಶು ಅಂಡ್ ಫ್ರೂಟ್ ಇದೆ. ಮತ್ತೆ ಇನ್ನೊಂದು ವೆರೈಟಿ ಇದೆ ಪಿಸ್ತಾ ಕ್ಯಾಶು ಅಂಡ್ ಫ್ರೂಟ್ ಬಿಸ್ಕೆಟ್. ಮತ್ತೆ ಇನ್ನೊಂದು ಇದು ಕ್ಯಾಶು ಅಂಡ್ ಫ್ರೂಟ್ ಅಂಡ್ ಚಾಕ್ಲೇಟ್ ಕ್ಯಾಶು. ಇದು 3 ವೆರೈಟಿ. ಮತ್ತೆ 2 ವೆರೈಟಿ ಸಿಂಪಲ್ ಅಸಾರ್ಟ್ಮೆಂಟ್ ಅನ್ನೋ ಇದೆ. 2 ವೆರೈಟಿಯಲ್ಲಿ ಬಾದಾಮ್ ಅಂಡ್ ಪಿಸ್ತಾ ಅಂಡ್ ಫ್ರೂಟ್ ಬಿಸ್ಕೆಟ್ ಇದೆ, ಉಸ್ಮಾನಿಯಾ ಅಂಡ್ ಫ್ರೂಟ್ ಬಿಸ್ಕೆಟ್ ಕಾಂಬೋ, ಚಾಕ್ಲೇಟ್ ಕ್ಯಾಶು ಅಂಡ್ ಫ್ರೂಟ್ ಬಿಸ್ಕೆಟ್ ಕಾಂಬೋ, ಕ್ಯಾಶು ಅಂಡ್ ಪಿಸ್ತಾ ಕಾಂಬೋ. ಇನ್ನೊಂದು ರೆಡ್ ಕಲರ್ ಇದೆ, ರೆಡ್ ಬಾಕ್ಸ್ ಇದೆಯಾ, ಇದು ಸ್ಪೆಷಲ್. ನಮ್ದು ಎರಡೂ ಸೇರಿಸಿ ಮಾಡಿಸಿದೆ, ಒಂದು ಫ್ರೂಟ್ ಬಿಸ್ಕೆಟ್ ಅಂಡ್ ಮತ್ತೆ ಕ್ಯಾಶು ಬಿಸ್ಕೆಟ್. ಈ ತರ 5 ವೆರೈಟೀಸ್ ಅಸಾರ್ಟ್ಮೆಂಟ್ಸ್, ಚಿಕ್ಕದ ಅಸಾರ್ಟ್ಮೆಂಟ್ಸ್ ಇದೆ. ಮತ್ತೆ ಇದಕ್ಕನ್ನ ದೊಡ್ಡದೇನು ಇದೆ, ಚಿಕ್ಕ ಪಾರ್ಟಿ ಅವರು ಚಿಕ್ಕದೇನಿಲ್ಲ, ದೊಡ್ಡ ಪಾರ್ಟಿ ಅವ್ರಿಗೆ ಏನ್ ಚಿಕ್ಕದಿಲ್ಲ. ನೀವು ಯಾವ ತರನು ಸಿಗ್ಬೋದು, ನೀವು ನೋಡ್ಕೊಂಡ್ ಬನ್ನಿ. ನಿಮ್ಗೆ ದೊಡ್ಡ ಪಾರ್ಟಿಗೆ ಹೋದ್ರೆ ದೊಡ್ಡ ಬಾಕ್ಸ್ ಸಿಗುತ್ತೆ, ಚಿಕ್ಕ ಪಾರ್ಟಿಗೆ ಹೋಗ್ತೀನಿ ಚಿಕ್ಕ ಬಾಕ್ಸಸ್ ಸಿಗುತ್ತೆ. ನೀವು ಇಷ್ಟಪಡೋರು ಏನ್ ಇಷ್ಟಪಡ್ತಾರಲ್ಲ ಆ ಬಿಸ್ಕೆಟ್ ಕೂಡ ಇಲ್ಲಿ ಸಿಗುತ್ತೆ. ಆರಾಮಾಗಿ ಬಂದು ಅವ್ರಿಗೆ ಏನ್ ಇಷ್ಟ ಬೇಕೋ ತಗೊಂಡ್ ಹೋಗ್ಬೋದು ಸರ್. ಅದ್ ಬಿಟ್ಟು ಬೇರೆ ಏನೇನಿದೆ ಸರ್? ನಮ್ ಕಡೆ ಬಿಸ್ಕೋಟಿ ಸ್ಟಿಕ್ಸ್ ಇದೆ. ನಾನು ಇದನ್ನ ಹೈದರಾಬಾದ್ ಅಲ್ಲಿ ತಗೊಂಡೋಗಿದ್ದೀನಿ, ನೆನಪಿದೆ ಚೆನ್ನಾಗಿ. ಬಾಕ್ಸ್ ಅಲ್ಲಿ ಇಷ್ಟಿಷ್ಟದ ಕಡ್ಡಿ ತರ ಬಿಸ್ಕೆಟ್ ಗಳಿರೋದು. ಸೊ ಇವಾಗ ಅದು ಬೇರೆ ತರ ಪ್ಯಾಕ್ ಆಗಿ ಬಂದಿದೆ. ಇದ್ರ ಒಳಗೆ ಹೇಗಿದೆ ಅನ್ಸುತ್ತೆ ಅಂದ್ರೆ ಅದು ಆ ಬಾಕ್ಸ್ ಹಾಗೆ ಇದೆ, ಒಳಗಡೆ ಬಾಕ್ಸ್ ಇದೆ. ಸೊ ಬಾಕ್ಸ್ ಒಳಗಡೆ ಬಿಸ್ಕೆಟ್ಸ್ ಕಡ್ಡಿ ತರ ಇರುತ್ತೆ ಇಷ್ಟಿಷ್ಟದ. ನನ್ಗೆ ನೆನಪಿದೆ, 3-4 ವರ್ಷ ಆದ್ರೂ ಇದ್ರ ಟೇಸ್ಟ್ ಹೇಗಿದೆ ಅನ್ನೋದು. ಓಕೆ ಸರ್. ಅದು ಆಲ್ಮಂಡ್ ಫ್ಲೇವರ್ ಇದೆ, ಒಂದು ಕಾಜು ಅಂಡ್ ಬಾದಾಮ್ ಫ್ಲೇವರ್ ಇದೆ. ಎಲ್ಲ ಡ್ರೈ ಫ್ರೂಟ್ ಅಲ್ಲೇ ಮಾಡಿದ್ದಾರೆ. ಯಾವ ಬಿಸ್ಕೆಟ್ ನಿಮ್ಗೆ ಪ್ಲೈನ್ ಅಂತ ಸಿಗೋದೇ ಇಲ್ಲ. ಏನೋ ಒಂದು ಡ್ರೈ ಫ್ರೂಟ್ ಒಂದು ಆಡ್ ಮಾಡಿರ್ತಾರೆ, ಅಥವಾ ನಿಮ್ಗೆ ಇಷ್ಟ ಆಗಿರುವಂತ ಯಾವ್ದೋ ಒಂದು ಫ್ಲೇವರ್ ಆಡ್ ಮಾಡಿರ್ತಾರೆ. ನಮ್ಮ ಕರಾಚಿ ಬೇಕರಿಯಲ್ಲಿ ಒಂದು ಬ್ಯೂಟಿಫುಲ್ ಆಗಿ ಪ್ಯಾಕ್ ಆಗಿರುವಂತ ಒಂದು ಬಿಸ್ಕೆಟ್ ನೋಡಿದೆ. ಈ ಬಿಸ್ಕೆಟ್ ಹೆಸರು ದಮ್ ಕೆ ರೋಟೆ ಅಂತ. ನೋಡಿ ಇದು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಆರಾಮಾಗಿ ಕ್ಯಾರಿ ಮಾಡ್ಬೋದು, ಅಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ. ಇದನ್ನ ಡ್ರೈ ಫ್ರೂಟ್ಸ್, ರವೆ ಮತ್ತು ತುಪ್ಪ, ಇದು 3ರಿಂದ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪ್ಯಾಕಿಂಗೇ ಇಷ್ಟು ಚೆನ್ನಾಗಿದೆ ಅಂದಮೇಲೆ ಬಿಸ್ಕೆಟ್ ತಿನ್ನಕ್ಕೆ ಎಷ್ಟು ಚೆನ್ನಾಗಿರೋದಿಲ್ಲ ಸರ್. ಏನ್ ಸರ್ ಇದು ಸ್ಪೆಷಲ್? ಡ್ರೈ ಫ್ರೂಟ್ಸ್. ಓಕೆ.
ಇಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದಿರಲ್ಲ, ಯಾಕೆ ಇದಕ್ಕೆ ಮಾತ್ರ ಇಷ್ಟೊಂದು ಸ್ಪೆಷಲ್? ನಮ್ದು ಸ್ಪೆಷಲ್ ಐಟಮ್ ಅದು, ಸ್ಪೆಷಲ್ ಐಟಮ್. ಸ್ಪೆಷಲ್ ಅಂತಾರ. ಇವನ್ ಫ್ರೂಟ್ ಬಿಸ್ಕೆಟ್ ಮತ್ತೆ ಹೈದರಾಬಾದ್ ಅವರು ಯಾರು ಕಂಪಲ್ಸರಿ ಇದು ಟೇಸ್ಟ್ ಮಾಡಿಸೇ ಮಾಡದೇ ಇರೋದಿಲ್ಲ. ಹೈದರಾಬಾದ್ ಅಲ್ಲಿ ಇರೋರು ಯಾರು ಇದನ್ನ ಮುಟ್ಟೇ ಇರೋದಿಲ್ಲ, ಅಷ್ಟು ಚೆನ್ನಾಗಿದೆ. ಇದರಲ್ಲಿ ರವೆ, ತುಪ್ಪ ಮತ್ತೆ ಡ್ರೈ ಫ್ರೂಟ್ಸ್ ಇಷ್ಟೇ ಹಾಕಿರೋದು. ತುಂಬಾ ಚೆನ್ನಾಗಿರುತ್ತೆ ನೋಡಿ, ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ. ಸೊ ನಿಮ್ಮ ಬೇರೆ ಬಿಸ್ಕೆಟ್ ಸ್ಪೆಷಾಲಿಟಿ ಪ್ರೀಮಿಯಂ ಬಟರಿ ಬಿಸ್ಕೆಟ್ಸ್, ಇಂಡಿವಿಜುವಲಿ ರ್ಯಾಪಿಡ್ ಬಿಸ್ಕೆಟ್ಸ್ ಇರುತ್ತೋ. ನಮ್ದು ಪ್ರೀಮಿಯಂ ಪಿಸ್ತಾಚೋ ಶಾರ್ಟ್ ಬೆಡ್ ಕುಕೀಸ್. ಇದರಲ್ಲಿ ಫ್ಲೇವರ್ಸ್ ಸಿಗ್ಬೋದು. ಆಲ್ಮಂಡ್ ಶಾರ್ಟ್ ಬೆಡ್, ಪಿಸ್ತಾಚೋ ಅಂಡ್ ಕ್ಯಾಶ್ಯೂ ಶಾರ್ಟ್ ಬೆಡ್, ಬಟರಿ ಶಾರ್ಟ್ ಬೆಡ್. ಬಟರಿ ಅಂತಾರ, ನೀವು ಈಚ್ ಬಿಸ್ಕೆಟ್ ಅಲ್ಲಿ ಬಟರ್ ಆ ಫ್ಲೇವರ್ ನೀವು ಬಾಕ್ಸ್ ಓಪನ್ ಮಾಡಿಸ್ತಾರೆ ನೀವು ಗೊತ್ತಾಗಿತ್ತು. ಮತ್ತೆ ಅದಕ್ಕೋಸ್ಕರ ನಾನು ಒಂದು 15 ಸೆಕೆಂಡ್ಸ್ ಮೈಕ್ರೋವೇವ್ ಮಾಡ್ಕೊಂಡು ಎಂಜಾಯ್ ಮಾಡಬಹುದು. ಒಂದ್ 2 ನಿಮಿಷ ಮೈಕ್ರೋವೇವ್ ಓವನ್ ಅಲ್ಲಿ ಇಟ್ಟು ತಿಂದ್ರೆ ಬಿಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿದೆ, ಸ್ಪೆಷಲ್ ಐಟಮ್ ಇದೆ. ಓಕೆ ಓಕೆ ಓಕೆ. ಇದು ಪಿಸ್ತಾ ಅಲ್ವಾ? ಇದು ಪಿಸ್ತಾ, ಇದು ಬಾದಾಮಿ, ಇದು ಬಟರ್ ಸ್ಕಾಚ್ ನಟ್ಸ್. ಓಕೆ, ಇದು ಬಾದಾಮಿ, ಇದು ಬಂದು ಗೋಡಂಬಿ, ಇದು ಬಂದು ಬೆಣ್ಣೆ ಬಿಸ್ಕೆಟ್. ನಾವೇನ್ ತಿಂತೀವಲ್ಲ ಬೇಕರಿಯಲ್ಲಿ, ಇದು ಇನ್ನೂ ಸ್ವಲ್ಪ ಚೆನ್ನಾಗಿ ಕಸ್ಟಮೈಸ್ಡ್ ಆಗಿ ಮಾಡಿರುವಂತ ಬಿಸ್ಕೆಟ್ಸ್. ಅಗೈನ್ ಓಸ್ಮಾನಿಯಾ ಬಿಸ್ಕೆಟ್ಸ್ ಟೀ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಇದು ವೀಗನ್ ವೇರಿಯಂಟ್. ಯಾರಕ್ಕೂ ಮಿಲ್ಕ್ ಅಲರ್ಜಿ ಇರುತ್ತನ, ಮಿಲ್ಕ್ ಏನ್ ಬೇಡ ಅಂತಾರ ವೀಗನ್ ವೇರಿಯಂಟ್. ವೀಗನ್ ಅಲ್ಲಿ ನಮ್ ಕಡೆ ಸೇಮ್ ಫ್ರೂಟ್ ಬಿಸ್ಕೆಟ್ಸ್ ಮಾಡ್ಸಿದೆ, ಮತ್ತೆ ಓಸ್ಮಾನಿಯಾನು ಇದೆ. ಓಕೆ, ಬಿಸ್ಕೆಟ್ಸ್ ಅಂದ್ರೆ ಮೈದಾ ಅಥವಾ ಗೋಧಿಯಿಂದ ಮಾಡಿರ್ತಾರೆ. ಅದು ಅಲರ್ಜಿ ಇರೋರ್ಗು ಕೂಡ ಒಂದು ಹೊಸ ಬಿಸ್ಕೆಟ್ ಇದೆ, ಅದೇ ನೋ ಮೈದಾ ಆಟ ಅಂತ ಹಾಕಿದ್ದಾರೆ. ಗ್ಲೂಟೆನ್ ಫ್ರೀ ಮಿಕ್ಸ್ಡ್ ನಟ್ಸ್ ಕುಕೀಸ್ ಅಂತ. ಸರ್ ಇದ್ರ ಸ್ಪೆಷಾಲಿಟಿ ಏನ್ ಸರ್? ನೀವು ಕೇಳಿದೆ, ಚೆನ್ನಾಗಿ ಹೇಳಿದೆ. ನೋ ಆಟ ನೋ ಮೈದಾ. ಸೊ ಇದರಲ್ಲಿ ನಮ್ದು ಫ್ಲೇವರ್ಸ್ ಇದೆ, 3 ಫ್ಲೇವರ್ಸ್. ಒಂದು ಮಲ್ಟಿ ನ್ಯೂಟ್ರಿಷನ್ ಕುಕಿ, ಮಿಕ್ಸ್ ನಟ್ಸ್ ಕುಕಿ, ಮತ್ತೆ ಚಾಕೋ ಚಿಪ್ ಕುಕಿ. ಇದು ಚಾಕ್ಲೇಟ್ಸ್ ಅಂತಾರ ಕಿಡ್ಸ್, ಇದರಂತ ಎಲ್ಡರ್ಸ್ ಕಿಡ್ಸ್ ಯಾರಕ್ಕೂ ಅಲರ್ಜಿ ಇದೆ. ಅದರಲ್ಲೂ ಚಾಕ್ಲೇಟ್ ಫ್ಲೇವರ್ ಇದೆ. ಈ 3ರಲ್ಲೂ ಕೂಡ ಮೈದಾ ಗೋಧಿ ಎರಡೂ ಆಡ್ ಮಾಡಿಲ್ಲ. ಮಕ್ಕಳಿಗೆ ಅಂತ ಚಾಕ್ಲೇಟ್ ಫ್ಲೇವರ್ ಇದೆ, ಕುಕೀಸ್ ಇದೆ, ಆಮೇಲೆ ಮಿಕ್ಸ್ಡ್ ನಟ್ಸ್ ಕೂಡ ಇದೆ. ರಿಚ್ ಫೈಬರ್ ಐಟಮ್. ಓಕೆ, ಫೈಬರ್ ಅಲ್ಲಿ ತುಂಬಾ ರಿಚ್. ಅಂದ್ರೆ ನಿಮ್ಗೆ ಫೈಬರ್, ಪ್ರತಿಯೊಬ್ಬರಿಗೂ ಫೈಬರ್ ತುಂಬಾ ಇಂಪಾರ್ಟೆಂಟು. ಈ 3 ಬಿಸ್ಕೆಟ್ ಕೂಡ ಫೈಬರ್ ಅಲ್ಲಿ ತುಂಬಾ ರಿಚ್. ದಿಸಕ್ಕೆ 1-2 ತಿನ್ನೋದು ಆರೋಗ್ಯ ಕೂಡ ಒಳ್ಳೇದು. ಫೈನಲ್ ಆಗಿ ಇಲ್ಲೊಂದು 4-5 ಬಿಸ್ಕೆಟ್ ಇದೆ, ಏನಂತ ಹೇಳ್ಬಿಡಿ ಸರ್. ಈ ಡಿಪಾರ್ಟ್ಮೆಂಟ್ ನಾಗ ಹೇಳ್ತೇನೆ, ಹೆಲ್ತಿ ಡಿಪಾರ್ಟ್ಮೆಂಟ್. ಹೆಲ್ತಿ ಅಂತಾರ ಹೆಲ್ದಿ, ಲೈಕ್ ಶುಗರ್ ಫ್ರೀ ಅಂತಾರ ಶುಗರ್ ಫ್ರೀ ಇದೆ. ಯಾರಕ್ಕೂ ಮಿಲ್ಲೆಟ್ಸ್ ಅಂತಾರ ಮಿಲ್ಲೆಟ್ ಆಪ್ಷನ್ಸ್ ಇದೆ. ಮತ್ತೆ ಕ್ವಿಕ್ ಬೈಟ್ಸ್ ಅಂತಾರ ಕೇಳ್ಬೋದು. ನಮ್ದು ಚಿಕ್ಕ ಬಾಕ್ಸ್ ಸಿಗ್ಬೋದು. ಓಕೆ, ಸೊ ಇದ್ರಿ ಶುಗರ್ ಫ್ರೀ ಅಂತಾರ ನಮ್ ಕಡೆ 4 ವೆರೈಟೀಸ್ ಇದೆ. ಒಂದು ಶುಗರ್ ಫ್ರೀ ಆಟಾ ಓಟ್ಸ್ ಇವಾಗನೇ ನಾನು ಕೇಳಿದೆ. ಮತ್ತೆ ಇದರಲ್ಲಿ ಚಾಕ್ಲೇಟ್ ಆಪ್ಷನ್ ಇದೆ, ಕ್ಯಾಶ್ಯೂ ಆಪ್ಷನ್ ಇದೆ, ಮತ್ತೆ ಆಲ್ಮಂಡ್ ಆಪ್ಷನ್ ಇದೆ. ಮತ್ತೆ ಹೆಲ್ದಿ ಅಂತಾರ ಪರ್ಟಿಕ್ಯುಲರ್ಲಿ ಆಲ್ಮಂಡ್ ಮಿಲ್ಲೆಟ್ಸ್ ಇದೆ, ಒಂದು ಬ್ಲೂಬೆರಿ ಮಿಲ್ಲೆಟ್ಸ್ ಇದೆ. ಮತ್ತೆ ನಮ್ ಕಡೆ ವೇಗನ್ ಪಿಸ್ತಾಚೋ, ಇದು ಎರಡೂ ವೇಗನ್ ವೆರೈಟಿ. ಯಾರಿಗೂ ಮಿಲ್ಕ್ ಅಲರ್ಜಿ ಅಂತಾರ ಮಿಲ್ಕ್ ನಾನು ಆಡ್ ಮಾಡಿಲ್ಲ. ಶುಗರ್ ಅಲರ್ಜಿ ಇರೋರ್ಗೆ, ಶುಗರ್ ಬೇಡ ಅನ್ನೋರ್ಗೆ ಶುಗರ್ ಫ್ರೀ ಬಿಸ್ಕೆಟ್ಸ್, ಅದರಲ್ಲಿ ಕ್ಯಾಶ್ಯೂ ಬಿಸ್ಕೆಟ್ಸ್ ಇದೆ, ಆಲ್ಮಂಡ್ ಬಿಸ್ಕೆಟ್ಸ್ ಇದೆ. ಈ ಕಡೆ ಓಟ್ಸ್ ಬಿಸ್ಕೆಟ್ ಕೂಡ ಇದೆ. ಅದು ಬಿಟ್ರೆ ನನ್ಗೇನೂ ಬೇಡ, ನನಗೆ ಆರೋಗ್ಯ ತುಂಬಾ ಚೆನ್ನಾಗಿರ್ಬೇಕು ಅನ್ನೋರಿಗೆ ಸಿರಿ ಧಾನ್ಯಗಳಿಂದ ಮಾಡಿರುವಂತಹ ಬಿಸ್ಕೆಟ್ಸ್ ಇದೆ. ವೇಗನ್ ಪಿಸ್ತಾ ಮಿಲ್ಲೆಟ್ಸು, ಆಮೇಲೆ ವೇಗನ್ ಬ್ಲೂಬೆರಿ ಬಿಸ್ಕೆಟ್ಸ್ ಇದೆ. ಬ್ಲೂಬೆರಿ ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಬ್ಲೂಬೆರಿ ಬಳಸಿದಾರೆ ಅಂದ್ರೆ ಬ್ಲೂಬೆರಿ ಫ್ರೂಟ್ಸೇ ನಿಮ್ಗೆ 2000 ರೂಪಾಯಿ ಆಗುತ್ತೆ ಕೆಜಿ. ಅದರಿಂದ ಬಳಸಿ ಮಿಲ್ಲೆಟ್ ಬಳಸಿ ಮಾಡಿರುವಂತಹ ಬಿಸ್ಕೆಟ್. ಇದು ಆಲ್ಮಂಡ್ ಬಿಸ್ಕೆಟ್ಸ್. ಇದು ತುಂಬಾ ಹೆಲ್ದಿಯಸ್ಟ್ ಹೆಲ್ದಿ. ಇಲ್ಲಿರೋದ್ರಲ್ಲ ನಿಮ್ಗೆ ಏನಾದ್ರು ಸ್ವಲ್ಪ ಇಲ್ಲ ನನ್ಗೆ ಬೇಕರಿ ಐಟಮ್ಸ್ ಬೇಡ ಅಂದ್ರೂ ಕೂಡ ಇಲ್ಲಿರೋದಿದೆಯಲ್ಲ, ಇದನ್ನ ನೀವು ಸೆಲೆಕ್ಟ್ ಮಾಡಿದ್ರೆ ಏನೂ ತೊಂದರೆ ಆಗೋದಿಲ್ಲ. ಬಿಕಾಸ್ ಎಲ್ಲ ಮಿಲ್ಲೆಟ್ಸು, ತುಪ್ಪ, ಆಮೇಲೆ ಡ್ರೈ ಫ್ರೂಟ್ಸ್ ಇದಿಷ್ಟೇ ಇರೋದು. ಅದೇ ಬಿಸ್ಕೆಟ್ ಮಾಡಿದ್ದಾರೆ ಅಷ್ಟೇ. ಮಕ್ಕಳಿಗೆ ಚಾಕ್ಲೇಟ್ ಬೇಕು ಅಂದ್ರೆ ನಾವು ಫಸ್ಟ್ ಹುಡ್ಕೋದೆ ಬೇಕರಿಯಲ್ಲಿ ಇದೆ ಅಂತ. ಬೇಕರಿ ಐಟಮ್ಸ್ ಮಾಡ್ತಾರೆ ಅಂತ ಗೊತ್ತು, ಬಟ್ ಚಾಕ್ಲೇಟ್ ಇಲ್ಲದೆ ಅಂತೂ ಬೇಕರಿ ಐಟಮ್ ಇರೋಕ್ಕೆ ಸಾಧ್ಯನೇ ಇಲ್ಲ. ಸೊ ನಮ್ಮ ಕರಾಚಿ ಬೇಕರಿಯಲ್ಲೂ ಕೂಡ ಒಳ್ಳೊಳ್ಳೆ ಚಾಕ್ಲೇಟ್ಸ್ ಇದೆ. ಸರ್ ಯಾವ್ಯಾವ ಚಾಕ್ಲೇಟ್ಸ್ ಇದೆ ಸರ್? ನಮ್ದು ಕರಾಚಿ ಬೇಕರಿ ಓನ್ ಕಂಪನಿ ಕೊಕಾಟಿನಿ ಬ್ರ್ಯಾಂಡ್ ಇದೆ. ಇದರಲ್ಲಿ ಟ್ರಫಲ್ಸ್ ಡಿಲೈಟ್ ಕಲೆಕ್ಷನ್ ಗಿಫ್ಟ್ ಬಾಕ್ಸ್ ತರ ಇದೆ. ನಮ್ ಕಡೆ ಪ್ರಲೈನ್ ಕಲೆಕ್ಷನ್, ಇದರಲ್ಲಿ ಇಂಡಿಯನ್ ಕಲೆಕ್ಷನ್ ಚಾಕ್ಲೇಟ್ ಕಲೆಕ್ಷನ್, ಮತ್ತೆ ಡೇಟ್ಸ್ ಫಿಲ್ಡ್ ಚಾಕ್ಲೇಟ್ ಡೇಟ್ ಫಿಲ್ ಗಿಫ್ಟ್ ಬಾಕ್ಸ್ ಇದೆ. ಮತ್ತೆ ಮಕ್ಕಳಿಗೆ ನೀವೇನಾದ್ರು ಕೊಡಿಸ್ಬೇಕು ಅಂತಂದ್ರೆ, ಏನಾದ್ರು ಬರ್ತ್ಡೇ ಟೈಮಲ್ಲಿ ಚಾಕ್ಲೇಟ್ಸ್ಗಳನ್ನೇ ಗಿಫ್ಟ್ ಬಾಕ್ಸ್ ಆಗಿ ಕೊಡ್ಬೇಕಂದ್ರೆ ಸುಮ್ಮನೆ ಇದನ್ನ ತಗೊಂಡೇ ಕೊಟ್ರೆ ಸಾಕು. ನೀವೇನು ರ್ಯಾಪ್ ಮಾಡೋದು ಬೇಕಾಗಿಲ್ಲ. ಬಿಕಾಸ್ ಬ್ರ್ಯಾಂಡು ಇದಿದೆಯಲ್ಲ, ನೋಡೋದಕ್ಕೆ ಅಟ್ರಾಕ್ಷನು ಮಕ್ಳು ತುಂಬಾ ಇಷ್ಟ ಆಗುತ್ತೆ. ನೀವು ಯಾರೋ ಮನೆಗೆ ಮಕ್ಕಳನ್ನ ನೋಡಕ್ ಹೋಗ್ತೀರಿ ಅಂತಂದ್ರೆ ಈ ತರದ್ ಯಾವ್ದಾದ್ರು ಒಂದು ಬಾಕ್ಸ್ ಇಟ್ಕೊಂಡು ಹೋದ್ರೆ ಸಾಕು, ತುಂಬಾ ಚೆನ್ನಾಗಿರುತ್ತೆ, ಮಕ್ಳು ಇಷ್ಟಪಡ್ತಾರೆ. ಸರ್ ಬೇರೆ ಏನಿದೆ ಸರ್? ನಮ್ ಕಡೆ ಸ್ನಾಕಿ ಚಾಕ್ಲೇಟ್ ಇದೆ. ಸ್ನಾಕಿಯಲ್ಲಿ ಫ್ಲೇವರ್ಸ್ ಸಿಗ್ಬೋದು. ಸ್ನಾಕಿ ಚಾಕ್ಲೇಟ್, ಸ್ನಾಕ್ಸ್ ಅಂತ ನಾವೇನ್ ಕರಿತೀವಲ್ಲ, ಸ್ನಾಕ್ಸ್ ಜೊತೆಗೆ ಚಾಕ್ಲೇಟ್ ತಿನ್ನೋದು ಸ್ನಾಕಿ ಚಾಕ್ಲೇಟ್. ಆಮೇಲೆ ಸರ್ ಮತ್ತೆ ಹೇಜಲ್ನಟ್ ಸ್ನಾಕರ್ ಅಂತ.
ಸೊ ಇದು ಒಂದ್ ರೀತಿ ಸ್ನಾಕ್, ಇದು ಒಂಥರ ಚಾಕ್ಲೇಟ್ ಸ್ನಾಕ್ಸ್ ಅಂತ. ಟ್ರಫಲ್ಸ್ ಇದೆ, ಟ್ರಫಲ್ಸ್ ಚಾಕ್ಲೇಟ್ಸ್. ಟ್ರಫಲ್ಸ್ ಚಾಕ್ಲೇಟ್ ಏನ್ ಸರ್ ಟ್ರಫಲ್ಸ್ ಚಾಕ್ಲೇಟ್ ಅಂದ್ರೆ? ಇದರಲ್ಲಿ ಫ್ಲೇವರ್ಡ್ ಚಾಕ್ಲೇಟ್ಸ್. ಆಕ್ಚುಲಿ ಏನಂದ್ರೆ ಚಾಕ್ಲೇಟ್ ಹೊರಗಡೆ ಇದೆ, ಒಳಗಡೆ ಪೂರ್ತಿ ಕ್ರೀಮಿ ಇದೆ. ಇದನ್ನ ಇವರು ಟ್ರಫಲ್ ಕಲೆಕ್ಷನ್ಸ್ ಅಂತ ಹೇಳಿದ್ರೆ ಕೋಕೋ ವೆನಿಲಾ ಇದೆ, ಆಮೇಲೆ ಹೆಜ್ಲೆಂಡ್ ಮಿಲ್ಕ್ ಚಾಕ್ಲೇಟ್ ಇದೆ. ಅದೆಲ್ಲದಕ್ಕಿಂತ ಅಸಾರ್ಟ್ಮೆಂಟ್ಸ್ ಇದೆ ಅಂದ್ರೆ ಅದರಲ್ಲೇ ಬೇರೆ 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 ವೆರೈಟಿ ಇದೆ. ಸೊ ಎಷ್ಟು ಚೆನ್ನಾಗಿದೆ ನೋಡಿ, 1 2 3 4 5 ವೆರೈಟಿ ಇದೆ. ಸೊ ಈ ತರದೆಲ್ಲ ನೀವು ಗಿಫ್ಟ್ ತಗೊಂಡು ಹೋಗ್ಬೋದು. ಇದೆಲ್ಲದಕ್ಕಿಂತ ಒಂದು ಅದ್ಭುತವಾಗಿರುವಂತದ್ದಿದೆ ನೋಡಿ. ಯಾರಾದ್ರೂ ಹುಡುಗರು ಯಾರು ಇಷ್ಟಪಡೋರಿಗೆ ಚಾಕ್ಲೇಟ್ ಇಷ್ಟಪಡ್ತಾರೆ ಜಾಸ್ತಿ, ಅಂಥವ್ರಿಗೆ ನೀವು ಕೊಡಬೇಕು ಅಂತಂದ್ರೆ ಇಂಥ ಬ್ಯೂಟಿಫುಲ್ ಆಗಿರುವಂಥ ಹಾರ್ಟ್ ಶೇಪ್ ಅಲ್ಲಿ ಒಂದು ಒಳ್ಳೆ ಗಿಫ್ಟ್ ಬಾಕ್ಸ್ ಇದೆ, ತಗೊಂಡೋಗಿ ಕೊಡ್ಬೋದು. ಇಟ್ಸ್ ಫುಲ್ ಅಂಡ್ ಆಲ್ಮಂಡ್ ನಿಬಲ್ಸ್ ಅಂತ ಇದೆ. ತುಂಬಾ ಚೆನ್ನಾಗಿರುತ್ತೆ ಅನ್ಸುತ್ತೆ ಚಾಕ್ಲೇಟು, ಬ್ಯೂಟಿಫುಲ್. ಇದರಲ್ಲಿ ನಮ್ಮ ಕಡೆ ಚಾಕ್ಲೇಟ್ ಬಾರ್ಸೂ ಇದೆ. ಇದರಲ್ಲಿ 1+1 ಆಫರೂ ಇರುತ್ತೆ. ಸೊ ಮಿಲ್ಕ್ ಚಾಕ್ಲೇಟ್ ಇದೆ. ಮಿಲ್ಕ್ ಚಾಕ್ಲೇಟ್ ಅಲ್ಲಿ ಫ್ಲೇವರ್ಸ್ ಇದೆ, ಮಿಕ್ಸ್ ನಟ್ಸ್ ಇದೆ, ರೋಸ್ಟೆಡ್ ಆಲ್ಮಂಡ್ಸ್ ಇದೆ, ರೋಸ್ಟೆಡ್ ಹೇಜಲ್ನಟ್ ಇದೆ. ಮತ್ತೆ ನಮ್ಮ ಕಡೆ ರೋಸ್ಟೆಡ್ ಆಲ್ಮಂಡ್ 1+1 ಆಫರ್ ಇದೆ. ರೋಸ್ಟೆಡ್ ಮಿಕ್ಸ್ ನಟ್ಸ್ ಅಲ್ಲಿ 1+1 ಆಫರು ಇದೆ ಚಾಕ್ಲೇಟ್ ಬಾರ್ಸ್. ನಾನು ದುಬೈ ಕುನಾಫಾ ಚಾಕ್ಲೇಟ್ ಕೇಳಿದ್ದೇನೆ. ಇದರಲ್ಲಿ ಗಿಫ್ಟ್ ಬಾಕ್ಸೂ ಇದೆ. ಮತ್ತೆ ಯಾರ್ಯಾರಿಗೂ ಕ್ರೀಮಿ ಕ್ಯಾರಮೆಲ್ ಇಷ್ಟಪಡೋದ್ರು ಕ್ಯಾರಮೆಲ್ ಚಾಕ್ಲೇಟ್ ಇದೆ, ಹೇಜಲ್ನಟ್ ಇದೆ. ನಮ್ಮ ಕಡೆ ಸ್ಮಾಲ್ ಪ್ರೊಲೈನ್ಸ್ ಬಾಕ್ಸ್ನೇ ಇದೆ, ಪ್ರೊಲೈನ್ಸ್ ಗಿಫ್ಟ್ ಬಾಕ್ಸ್. ಮತ್ತೆ ಇದ್ರ ನೋಡ್ಬೋದು ಅಸಾರ್ಟೆಡ್ ಸೆಂಟ್ರಫಿಲ್ ಚಾಕ್ಲೇಟ್ಸ್ ಇದೆ. ಇದು ಸ್ಮಾಲ್ ಗಿಫ್ಟ್ ಬಾಕ್ಸ್ ತರ ಈ ತರ ಈಗ ಪ್ರೊಲೈನ್ಸ್ ಡ್ರ್ಯಾಗೀಸ್ ಅಸಾರ್ಟ್ಮೆಂಟ್ ಇದೆ. ಇದೇನ್ ಸರ್ ಇದು? ರಾಯಲ್ ಡ್ರೈ ಫ್ರೂಟ್ ಕಲೆಕ್ಷನ್ ಅಂತ ಸ್ಟೀಲ್ ಬಾಕ್ಸ್ ಅಲ್ಲಿ ಪ್ಯಾಕ್ ಮಾಡಿದೀರಾ. ಏನ್ ಸರ್ ಈ ಚಾಕ್ಲೇಟ್ಸ್? ಚಾಕ್ಲೇಟ್ ಕೋಟೆಡ್ ನಟ್ಸ್ ಅಸಾರ್ಟ್ಮೆಂಟ್ಸ್, ಫ್ಲೇವರ್ಡ್ ನಟ್ಸ್ ಇದೆ. ಆಕ್ಚುಲಿ ಏನಂದ್ರೆ ಇದನ್ನ ಡ್ರೈ ಫ್ರೂಟ್ ಮೇಲ್ಗಡೆ ಬರೀ ಚಾಕ್ಲೇಟ್ ಇರುತ್ತೆ ಅಷ್ಟೇ. ತುಂಬಾ ಚೆನ್ನಾಗಿರುತ್ತೆ ಅನ್ಸುತ್ತೆ. ಇದು ಸ್ಟೀಲ್ ಬಾಕ್ಸ್ ಅಲ್ಲಿ ಇದು ಮಾಡಿದ್ದಾರೆ, ಪ್ಯಾಕ್ ಮಾಡಿದ್ದಾರೆ, ಸೀಲ್ ಮಾಡಿದ್ದಾರೆ. ಕರಾಚಿಯಲ್ಲಿ ಸ್ಪೆಷಲ್ ಚಾಕ್ಲೇಟ್ಸ್ ಅಲ್ಲಿ ಇನ್ನೊಂದಷ್ಟು ಇದಾವೆ. ಇದೆಲ್ಲ ಏನು ಅಂತ ನನಗೂ ಗೊತ್ತಿಲ್ಲ, ಬಟ್ ಪ್ಯಾಕಿಂಗ್ ಅಂತೂ ತುಂಬಾ ಚೆನ್ನಾಗಿದೆ. ಸರ್ ಏನ್ ಸರ್ ಇದು? ಇದು ನಮ್ದು ಹೇಜಲ್ನಟ್ ಸ್ನ್ಯಾಕರ್ ಕುಕಿ. ನಮ್ದು 10 ಪೀಸ್ ಇರುತ್ತೆ ಒಂದು ಬಾಕ್ಸ್. ಗಿಫ್ಟಿಂಗ್ ಕಾನ್ಸೆಪ್ಟ್, ಈವನ್ ಸ್ನಾಕ್ ಟೈಮ್ ಅಲ್ಲಿ ತಿನ್ನಕ್ಕೆ ಇಷ್ಟಪಡ್ತಾರೆ ಚಿಕ್ಕ ಮಕ್ಕಳು. ಮತ್ತೆ ಪ್ಲೇನ್ ಸ್ನಾಕಿನೂ ಇದೆ, ಇದು ಹೇಜಲ್ನಟ್ ಸ್ನಾಕಿ. ಮತ್ತೆ ನಮ್ ಕಡೆ ಕುಕೀಸೂ ಇದೆ, ರೆಡ್ ವೆಲ್ವೆಟ್ ಕುಕಿ ಇದೆ, ಚಾಕೋ ಚಿಪ್ ಕುಕಿ ಇದೆ. ಓಕೆ, ಇದೇನ್ ಸರ್ ಇದು? ಇದು ಒಂದು ಎಕ್ಲರ್ ತರ ಕುಕಿ ಇದೆ, ಕ್ಯಾರಮೆಲ್ ಚಾಕ್ಲೇಟ್. ಓಕೆ ಓಕೆ. ಸೊ ಇದರಲ್ಲಿ ಫ್ಲೇವರ್ಸ್ ಇದೆ. ನಮ್ ಕಡೆ ಟಾಫಿ ಚಾಕ್ಲೇಟ್, ಕ್ರೀಮಿ ಚಾಕ್ಲೇಟ್ ಅಂಡ್ ಸ್ಟ್ರಾಬೆರಿ ಟ್ರಫಲ್ಸ್ ಸಿಗ್ಬೋದು. ಟ್ರಫಲ್ಸ್ ನೋಡಿ, ನಮ್ ಕಡೆ ಟ್ರಫಲ್ಸ್ ಆರೆಂಜ್ ಇದೆ, ಆಲ್ಮಂಡ್ ಇದೆ, ಕುಕಿ ಪಾಪ್ ಇದೆ, ಸ್ಟ್ರಾಬೆರಿ ಇದೆ. ಸೊ ಮತ್ತೆ ನಮ್ ಕಡೆ ಡ್ರೈ ಫ್ರೂಟ್ಸ್ ಇದೆ. ಡ್ರೈ ಫ್ರೂಟ್ಸ್ ಅಲ್ಲಿ ಪೆರಿ ಪೆರಿ, ಕ್ಯಾಶ್ಯೂಸ್, ಆಲ್ಮಂಡ್ಸ್, ಫ್ಲೇವರ್ಡ್ ಡ್ರೈ ಫ್ರೂಟ್ಸ್, ಚಾಕ್ಲೇಟ್ ಕೋಟೆಡ್ ಡ್ರೈ ಫ್ರೂಟ್ಸ್ ಇದೆ, ಚಿಲ್ಲಿ ಇಟಾಲಿಯನ್ ಆಲ್ಮಂಡ್, ಸೊ ಬ್ಲ್ಯಾಕ್ ಪೆಪ್ಪರ್ ಆಲ್ಮಂಡ್, ಪೆರಿ ಪೆರಿ ಆಲ್ಮಂಡ್. ನಮ್ ಕಡೆ ಮಿಲ್ಕ್ ಹೇಜಲ್ನಟ್ ಬ್ರಾಕ್ಸ್ ಇದೆ, ಹೇಜಲ್ನಟ್ ಬ್ರಾಕ್ಸ್, ಆಲ್ಮಂಡ್ ಬ್ರಾಕ್ಸ್, ಚಾಕ್ಲೇಟ್ ಆಲ್ಮಂಡ್ ಬ್ರಾಕ್ಸ್, ಕುಕಿ ಪಾಪ್ಸ್, ಚಿಕ್ಕ ಕುಕಿ ಪಾಪ್ಸ್ ಇದೆ, ಚಾಕೋ ಆಲ್ಮಂಡ್, ರೋಸ್ ಆಲ್ಮಂಡ್, ಫ್ಲೇವರ್ಡ್ ಕ್ಯಾಶ್ಯೂಸ್, ಹೇಜಲ್ನಟ್ ಕ್ಯಾಶ್ಯೂಸ್, ಇಟಾಲಿಯನ್ ಟೋಸ್ಟ್. ನಾವು ಎಲ್ಲಾರು ಗಿಫ್ಟ್ ತಗೊಂಡು ಹೋಗ್ಬೇಕಂದ್ರೆ ಏನ್ ತಗೋಬೇಕು, ಅದಕ್ಕೇನ್ ಪ್ಯಾಕ್ ಮಾಡ್ಬೇಕು, ಎಷ್ಟು ಚೆನ್ನಾಗಿರ್ಬೇಕು, ಇದೆಲ್ಲ ತಲೆ ಕೆಡ್ಸ್ಕೊಳ್ತೀವಿ. ಅದೆಲ್ಲ ಟೆನ್ಷನೇ ಬೇಕಾಗಿಲ್ಲ. ಕರಾಚಿ ಒಳಗೆ ಬಂದ್ಬಿಟ್ಟು ನನಗೆ ಇಂಥವ್ರಿಗೆ ಇಂಥ ಗಿಫ್ಟ್ ತಗೊಂಡು ಹೋಗ್ಬೇಕು, ಈ ತರ ಬೇಕು ಅಂತಂದ್ರೆ ಕಸ್ಟಮೈಸ್ಡ್ ಆಗಿ ಬ್ಯೂಟಿಫುಲ್ ಆಗಿ ಈ ತರ ನಿಮ್ಗೆ ಗಿಫ್ಟ್ ಪ್ಯಾಕ್ ಮಾಡ್ಕೊಡ್ತಾರೆ. ಇದರಲ್ಲಿ ಚಾಕ್ಲೇಟ್ಸ್ ಇದೆ, ಕೇಕ್ ಇದೆ, ಆಮೇಲೆ ನಿಮ್ಗೆ ಏನ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡಿ ಅವರು ಪ್ಯಾಕ್ ಮಾಡಿ ಕೊಡ್ತಾರೆ. ಇಷ್ಟು ಚೆನ್ನಾಗಿ ಡಿಸೈನ್ ಮಾಡ್ಕೊಡ್ತಾರೆ. ಈ ತರ ಬೇಕಾ ಕೊಡ್ತಾರೆ, ಈ ತರ ಬೇಕಾ ಕೊಡ್ತಾರೆ. ಲಕ್ಸುರಿಯಾಗಿ ಅದು ಕ್ಲಾಸಿಕ್ ಆಗಿದೆ, ಇದು ಲಕ್ಸುರಿಯಸ್ ಆಗಿದೆ. ಆ ಬ್ಯಾಗೇ ನೋಡಿ ಎಷ್ಟು ಚೆನ್ನಾಗಿದೆ. ಆ ಬ್ಯಾಗೇ ನಿಮ್ಗೆ ತುಂಬಾ ಕಾಸ್ಟ್ಲಿ ಆಗಿರುತ್ತೆ, ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಈ ಬ್ಯಾಗ್ಸ್ ಎಲ್ಲ. ಸೊ ಇಷ್ಟು ಚೆನ್ನಾಗಿ ತುಂಬಾ ಸೊಫಿಸ್ಟಿಕೇಟೆಡ್ ಆಗಿ ಹೈಜಿನಿಕ್ ಆಗಿ ನಿಮ್ಗೆ ಮಾಡ್ಕೊಡ್ತಾರೆ. ದಿಸ್ ಈಸ್ ಕರಾಚಿ ಬೇಕ್ರಿ. ನೋಡಿ ವೀಕ್ಷಕರೇ, ಕರಾಚಿ ಬೇಕ್ರಿಯಿಂದ ಒಂದು ಒಳ್ಳೆ ಕಸ್ಟಮೈಸ್ಡ್ ಗಿಫ್ಟ್ ಮಾಡ್ಕೊಂಡ್ ಬರ್ತಾ ಇದ್ದೀನಿ ನಾನು. ಸೊ ಇದನ್ನ ಮನೆಗೆ ತಗೊಂಡು ಹೋಗ್ತಾ ಇದ್ದೀನಿ. ನೀವು ಕೂಡ ಕರಾಚಿ ಬೇಕ್ರಿಗೆ ಬನ್ನಿ, ನಿಮ್ಗೆ ಬೇಕಾಗಿರೋದನ್ನ ತಿನ್ನಿ, ಮನೆಗೆ ಬೇಕಾಗಿರೋದನ್ನ ಗಿಫ್ಟ್ ಪ್ಯಾಕ್ ಮಾಡ್ಕೊಂಡು ಹೋಗಿ. ನಮ್ಮ ಕರಾಚಿ ಬೇಕ್ರಿ ಎಲ್ಲಿದೆ ಅಂತಂದ್ರೆ ಇಂದ್ರಾನಗರ್ 100 ಫೀಟ್ ರೋಡಲ್ಲಿದೆ. ನಮ್ಮ ಮೆಟ್ರೋ ಸ್ಟೇಷನ್ ಇಂದ ವಾಕಬಲ್ ಡಿಸ್ಟೆನ್ಸ್. ಆನ್ಲೈನ್ ಅಲ್ಲಿ ಕೂಡ ಆರ್ಡರ್ ಮಾಡಿ, ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ನಿಮ್ಗೆ ಅವಕಾಶ ಇದೆ. ಸೊ ಬನ್ನಿ, ಒಂದ್ಸಲ ನಮ್ಮ ಕರಾಚಿ ಬೇಕ್ರಿಯ ಟೇಸ್ಟ್ ಏನು ಅಂತ ಒಂದ್ಸಲ ಟೆಸ್ಟ್ ಮಾಡಿ.